ಟಾಪಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಎಸ್, ಈ ಸಲ ಕಪ್ ನಮ್ದೇ ಅಂತ ಜೋರಾಗಿ ಕೂಗಿ ಹೇಳುವಂತಹ ಸಮಯ ಹತ್ತಿರದಲ್ಲೇ ಇದೆ. ಯಾಕಂದ್ರೆ ನಿನ್ನೆ ನಡೆದಂತಹ ಮ್ಯಾಚ್ RCB ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ RCB ತಂಡ ಗೆದ್ದು ಬೀಗಿದೆ. ಈ ಮೂಲಕ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನವನ್ನ ಅಲಂಕರಿಸಿದೆ. 2016ರ ಬಳಿಕ ಅಂದ್ರೆ 9 ವರ್ಷದ ಬಳಿಕ ಇದೇ ಮೊದಲ ಬಾರಿಗೆ ಟಾಪ್ 2 ನಲ್ಲಿ RCB ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಎಸ್, ಈ ಬಗ್ಗೆ ಸಾಕಷ್ಟು ಮಾತಾಡೋಣ. ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವರದಿಗಾರರಾಗಿರುವಂತಹ ಪ್ರೇಮ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಎಸ್, ನಿನ್ನೆ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು. ಅಂಡ್ ನಿನ್ನೆ ನಾವು ಮಾತಾಡಿದ್ವಿ ಕೂಡ ಡಿಸ್ಕಷನ್ ಅಲ್ಲಿ, ಜಿತೇಶ್ ಆಡ್ತಾ ಇಲ್ಲ, ಮಯಾಂಕ್ ಆಡ್ತಾ ಇಲ್ಲ ಅಂತ. ಬಟ್ ನಿನ್ನೆ ಗೆಲುವಿಗೆ ಅವರೇ ಒಂದು ಪ್ರಮುಖ ಪಾತ್ರನ ವಹಿಸಿದ್ರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಪ್ರೇಮ್ ಸರ್? ಮೇಡಮ್, ನಾವು ಹೇಳಿದ್ವಿ ಎಲ್ಲಿ ತಪ್ಪು ಮಾಡ್ತೀವೋ ಆ ಜಾಗದಲ್ಲಿ ತಿದ್ದುಕೊಂಡ್ರೆ 100% ಗೆಲುವು ಅಂತ. ಕಳೆದ ಮ್ಯಾಚ್ ಕೂಡ ನಾವು ಸೋತಿದ್ದು ಅದೇ ಜೋಡಿಯಿಂದ. ಯಾಕಂದ್ರೆ ಜಿತೇಶ್ ಪಟೇಲ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ಮ್ಯಾಚ್ ಫಿನಿಶ್ ಮಾಡ್ತಾರೆ ಅನ್ನೋ ಹಂತದಲ್ಲಿ ಕೈ ಬಿಟ್ಬಿಟ್ರು. ನಿನ್ನೆ ಕೂಡ ಜಿತೇಶ್ ಒಂದು ಹಂತಕ್ಕೆ ನೋಬಾಲ್ಗೆ ಔಟ್ ಆದ ಸಂದರ್ಭದಲ್ಲಿ ಅದೇ ಫೀಲಿಂಗ್ಸ್ ಇತ್ತು ಅವರಿಗೆ, ಅಯ್ಯೋ ಮತ್ತೆ ಮ್ಯಾಚ್ ಬಿಟ್ಬಿಟ್ಟ ನಾನು ಅಂತ. ಬಟ್ 3ನೇ ಕ್ರಮಾಂಕದಲ್ಲಿ ಬದಲಾವಣೆ ಮಾಡ್ತಾರೆ. ನಾವು ಹೇಳಿದಾಗೆ ನಿನ್ನೆ ಕೂಡ ಹೇಳಿದ್ವಿ ಸಿಂಚನ, ನಾವೇನು ಹೇಳಿದ್ವಿ ಅಂದ್ರೆ ವಿರಾಟ್ ಕೊಹ್ಲಿ ಯಾವಾಗೆಲ್ಲ 50+ ರನ್ ಹೊಡೆದಿದ್ದಾರೋ 2025ರಲ್ಲಿ IPL ಅಲ್ಲಿ RCB ಅದ್ಭುತವಾಗಿ ಗೆದ್ದಿದೆ, ಸಾಕಷ್ಟು ರೆಕಾರ್ಡ್ ಮಾಡಿದೆ. ನಿನ್ನೆ ಕೂಡ 50 ರನ್ನಿನ ಕಾಣಿಕೆ ಮುಖೇನ ಅವರು 9,000 ರನ್ನ ಒಂದೇ ಒಂದು ತಂಡದ ಪರವಾಗಿ ಆಡಿದ ಹೈಯೆಸ್ಟ್ IPLನ ಒಬ್ಬನೇ ಒಬ್ಬ ಆಟಗಾರನ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಅದು ಕೂಡ ಕೊಹ್ಲಿಗೆ ಸೇರ್ಪಡೆ ಆಗತ್ತೆ. ಜೊತೆಗೆ ನಮಗೆ ತವರಿನಾಚೆ 7 ಪಂದ್ಯಗಳನ್ನ ಗೆದ್ದ ಏಕೈಕ ತಂಡವಾಗಿ RCB ಅದೊಂದು ದಾಖಲೆಯನ್ನು ಮಾಡಿದೆ. ಇನ್ನೊಂದು ಕಡೆಗೆ ಅತ್ಯಂತ ಹೆಚ್ಚಿನ ರನ್ನ ಚೇಸ್ ಮಾಡಿದ್ವಿ ನಾವು. ಹಾಗಾಗಿ ಎಲ್ಲವೂ ಕೂಡ RCB ಆರಂಭ ಮಾಡಿದ್ರೇನೆ ದಾಖಲೆಗಳ ಮೂಲಕನೇ ಹೋಗ್ಬಿಡ್ತೀವಿ ನಾವು. ಇನ್ನೊಂದು ಕಡೆಗೆ ಅದ್ಭುತವಾಗಿ ಓಪನಿಂಗ್ ವಿಭಾಗ ಆರಂಭಕ್ಕೆ ಬಹಳ ಚೆನ್ನಾಗಿತ್ತು. ನಾವು ಹೇಳ್ಕೊಂಡ ಹಾಗೆ ಬೌಲಿಂಗ್ ಅಲ್ಲಿ ಒಂದಿಷ್ಟು ಕೊರತೆ ಇತ್ತು, ಆ ವಿಭಾಗವನ್ನ ಇನ್ನೊಂದಿಷ್ಟು ಸುಧಾರಿಸ್ಕೋಬೇಕು. ಮಿಡ್ಲ್ ಆರ್ಡರ್ ಅಲ್ಲಿ ಒಂದಿಷ್ಟು ಒಳ್ಳೆ ಪಾರ್ಟ್ನರ್ಶಿಪ್ ಬರಲ್ಲ, ಸಿಚುಯೇಷನ್ ನೋಡಿ ಬ್ಯಾಟ್ ಬೀಸಲ್ಲ ಅಂತ ನಾವು ನಿನ್ನೆ ಮಾತನಾಡಿದ್ದೀವಿ. ಆ ಒಂದು ಕಾರ್ಯವನ್ನ ಮಾಯಾಂಕ್ ಹಾಗೇನೆ ನಮಗೆ ಜಿತೇಶ್ ಶರ್ಮಾ ಅದ್ಭುತವಾಗಿ ಮಾಡ್ತಾರೆ. 107 ರನ್ನಿನ ಪಾರ್ಟ್ನರ್ಶಿಪ್ ಬರುತ್ತೆ. ಇದು ಅತ್ಯಂತ ನಿರ್ಣಾಯಕ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಆರಂಭಕ್ಕೆ ವಿರಾಟ್ ಕೊಹ್ಲಿ ಔಟ್ ಆದ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಸಾಲ್ಟ್ ವಿಕೆಟ್ ಕಳಿಸಿದ ಮೇಲೆ ಮತ್ತೆ RCB ಕುಸಿತ ಕಾಣುತ್ತೆ ಅಂದ್ಕೊಂಡಿದ್ವಿ. ಯಾಕಂದ್ರೆ ಪಟ್ಟೆದಾರಿಂದ ಯಾವುದೇ ರೀತಿಯ 1-2 ಬಾಲ್ ಒಳ್ಳೆ ಅದ್ಭುತವಾದ ಒಂದು 6 ಹೊಡಿತಾರೆ. ಅದಾದ್ಮೇಲೆ ಅವ್ರ ಬ್ಯಾಟ್ ಮತ್ತೆ ಸದ್ದು ಮಾಡಲ್ಲ. ನಂತರ ನಮಗೆ ಬಂದಿದೆ ಮಯಾಂಕ್ ಅಗರ್ವಾಲ್. ನಿನ್ನೆ ನೋಡಿ ಮಯಾಂಕ್ ಅಗರ್ವಾಲ್ ಆಫ್ ಸೈಡ್ ಅಲ್ಲಿ ಎಷ್ಟು ಒಳ್ಳೆಯ 4 ಬೌಂಡ್ರಿಗಳನ್ನ ತೆಗಿತಾರೆ ಅಂದ್ರೆ ನಮ್ಗೆ ಸೇವಾಗ ಆಟ ನೋಡ್ದಂಗೆ ಆಗ್ತಾ ಇತ್ತು. ಎಷ್ಟು ಜನ ಆದ್ರೂ ನಿಲ್ಸಿ ಆಫ್ ಸೈಡ್ ಅಲ್ಲಿ ನಾವು ಬೌಂಡ್ರಿ ಹೊಡಿತೀನಿ ಅಂತ. ಅದಾದ್ಮೇಲೆ ಯಾವಾಗ ಜಿತೇಶ್ ಶರ್ಮಾ ಎಂಟ್ರಿ ಆಗ್ತಾರೋ 33 ಬಾಲಿಗೆ 85 ರನ್ನು, 5-8 4 ಅದ್ಭುತವಾದ 6 ಸಿಕ್ಸರು. ಅದರಲ್ಲೂ ಕೂಡ ಒಂದು ನಿರ್ಣಾಯಕ ಪಂದ್ಯದಲ್ಲಿ 257 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸೋದಿದೆಯಲ್ಲ, ಅದ್ಭುತವಾದ ಆಟ. ಯಾವಾಗ ಇವರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನೊಂದು ಎಂಡ್ ಅಲ್ಲಿ ನಮಗೆ ಅಗರ್ವಾಲ್ ಸಿಂಗಲ್ ತೆಗಿಯಕ್ಕೆ ಮಾತ್ರ ಪ್ರಯತ್ನ ಮಾಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ವಿಕೆಟ್ ಕಳಿಸಬಾರ್ದು ಅಂತ. ನೋಡಿ, ಅವರು ಕೊನೆಯವರೆಗೂ ಕೂಡ ಬಿಗ್ ಹಿಟ್ಟಿಗೆ ಹೋಗೋದೇ ಇಲ್ಲ ಜಿತೇಶ್ ಶರ್ಮಾ ಸ್ಟಾರ್ಟ್ ಮಾಡಿದ ಮೇಲೆ. ಈ ಒಂದು ಹೊಂದಾಣಿಕೆ ಆಟ ಬೇಕಿತ್ತು. ಹಿಂದೆ ನಮಗೆ ಶಫರ್ಡ್ ಇದ್ದಾರೋ, ಬೇರೆ ಯಾರು ಕೃಣಾಲ್ ಪಾಂಡ್ಯ ಇದ್ದಾರೋ, ಇವ್ರು ಯಾರು ನಮಗೆ ಬೇಡ, ನಾವೇ ಮುಗಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಇದ್ರು. ಜೊತೆಗೆ ನಮಗೆ ಟರ್ನಿಂಗ್ ಪಾಯಿಂಟ್ 1-2-3 ಕಡೆ ಸಿಕ್ತು ಮೇಡಮ್. ಯಾಕಂತ ಹೇಳಿದ್ರೆ ಜಸ್ಟ್ ನಮಗೆ 13.5ನೇ ಓವರ್ ಪಾಟೀಲ್ ಆ ಹಂತಕ್ಕಾಗ್ಲೇನೆ ರನ್ಔಟ್, ಬಹಳ ಒಳ್ಳೆ ರನ್ಔಟ್ ಇತ್ತು. ನಮಗೆ ನಿನ್ನೆ ವರದಾನ ಆಗಿರೋದು ಒಂದ್ ಕಡೆಗೆ ನಾಯಕ ಒಂದಿಷ್ಟು ಒಳ್ಳೆಯ ಹೆಲ್ಪ್ ಇತ್ತು RCB ಕಡೆಗೆ. ಇನ್ನೊಂದ್ ಕಡೆಗೆ ವಿಲಿಯಮ್ಸನ್ ಹೇಳ್ಬೇಕು. ಯಾಕಂದ್ರೆ 18 ಎಕಾನಮಿಲಿ 75 ರನ್ಸ್ ಹೆಚ್ಚಿಸ್ಕೊಂಡಿದ್ದಾರೆ ಅವರು. ಆ ರನ್ಔಟ್ ಕೂಡ ಬಿಟ್ಟಿದ್ದವ್ರು. ಯಾಕಂತ ಹೇಳಿದ್ರೆ 4 ವಿಕೆಟ್ ಆಲ್ರೆಡಿ ಹೋಗಿತ್ತು, 154 ರನ್ ಅಷ್ಟೇ ಆಗಿತ್ತು ಪಾಟೀಲ್. ಅವಾಗ ಏನಾದ್ರೂ ಜಿತೇಶ್ ಶರ್ಮಾ ಔಟ್ ಆಗಿದ್ರೆ ಅಗರ್ವಾಲ್ ಮೇಲೆ ಒತ್ತಡ ಇರ್ತದೆ. ಯಾಕಂದ್ರೆ ಆ ಮೂಮೆಂಟ್ಗೆ ರಿಕ್ವೈರ್ ರನ್ ರೇಟ್ 12 ಇತ್ತು. ಬಟ್ ಅದೆಲ್ಲವನ್ನ ತುಂಬಾ ಅದ್ಭುತವಾಗಿ ಪ್ಲಸ್ ಮಾಡಿಕೊಂಡು ಆಡಿದ್ರು. ಕೊನೆಗೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ನಮಗೆ ನೋಬಾಲ್ ಕೂಡ ಸಿಕ್ತು ಪಾಟೀಲ್. ಎಲ್ಲವೂ ಕೂಡ ಸಿಚುಯೇಷನ್ RCBಗೆ ಮೋಲ್ಡ್ ಆಗಿತ್ತು. ನೀವು ಹೇಳಿದಾಗೆ 16 ನಂತರ ನಾವು 2ನೇ ಸ್ಥಾನಕ್ಕೆ ಹೋಗಿದ್ದೀವಿ. 16ರಲ್ಲಿ ನಾವು 2ನೇ ಸ್ಥಾನದಿಂದ ಹೋದಾಗ ರನ್ನರ್ ಅಪ್ ಆಗಿದ್ದೀವಿ. ಈ ಬಾರಿ ಇತಿಹಾಸವನ್ನ ಮರುಕಳಿಸೋದೇ ನಮ್ಮ ಕೆಲಸ. ಹಾಗಾಗಿ ಈ ಬಾರಿ ನಾವು ಕಪ್ಪೆತ್ತುವುದೇ ಮುಂದಿನ ನಿರೀಕ್ಷೆ ಇದೆ. ಹಾಗಾಗಿ ಬೌಲಿಂಗ್ ಪಡೆ ಒಂದಿಷ್ಟು ಸುಧಾರಿಸಿಕೊಂಡ್ರೆ ಪಂಜಾಬ್ ದೊಡ್ಡ ಅಸ್ತ್ರ ಆಗಲ್ಲ ನಮಗೆ ಅನ್ಸುತ್ತೆ. ಓಕೆ, ಎಸ್. ಪಾಟೀಲ್ ಸರ್, ನಿನ್ನೆ ಮ್ಯಾಚ್ ಬಗ್ಗೆ ನೀವೇನು ಹೇಳ್ತೀರಾ? ಯಾಕಂದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ, ಪಂತ್ ಯಾವ್ದ್ರಲ್ಲೂ ಆಡ್ಲಿಲ್ಲ, ಬಟ್ ನಿನ್ನೆ ಆಡ್ತಾರೆ ಅಂತ. ಸೊ ಇದ್ರ ಬಗ್ಗೆ ನಿನ್ನೆ ನಾನು ಹೇಳಿದ್ದೆ, ಅದನ್ನ ಯಾರ ಮೇಲೂ ಹೊಡೆದೇ ಇದ್ದವರು ನಮ್ಮ ಮೇಲೆ ಫಾರ್ಮ್ ಬರೋದು ಕಾಮನ್ ಅಂತ ಹೇಳಿ.
ನಿನ್ನೆ ಬಾಯಿ ಬರಿಸ್ಬಿಟ್ಟಿದ್ರು. ಒಂದು ಲೆಕ್ಕಾಚಾರದಲ್ಲಿ 227 ಹೊಡೆದಾಗ ಯಾರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ ನಾವು ಚೇಸ್ ಮಾಡ್ತೀವಿ ಅಂತ ಹೇಳಿ. ಹ್ಯಾಸಲ್ವುಡ್ನ ಎಷ್ಟು ಮಿಸ್ ಮಾಡ್ಕೊಂಡಿವಿ ಅನ್ನೋದು 2 ಪಂದ್ಯಗಳಲ್ಲಿ ಗೊತ್ತಾಗ್ತಾ ಇದೆ. 2 ಪಂದ್ಯಗಳಲ್ಲೂ ಕೂಡ 200 ಮೇಲೇನೆ ರನ್ ಹೋಗಿದೆ. ಅದೊಂದು ನಮಗೆ ದೊಡ್ಡ ಭಯ, ಮುಂದಿನ ಪಂದ್ಯಗಳಲ್ಲಿ ಹ್ಯಾಸಲ್ವುಡ್ ಬರ್ತಾರೆ. ಬಟ್ ಒಂದು ಒಳ್ಳೆ ಹೋಪ್ ಅಂತಂದ್ರೆ ತುಷಾರ ಎಂತ ಬೌಲಿಂಗ್ ಮಾಡಿದ್ರಿ ನೋಡಿ. ಅಷ್ಟೊಂದು ರನ್ ಕೊಟ್ಟರು ಕೂಡ ತುಷಾರ ಕೊಟ್ಟಿದ್ದು ಕೇವಲ 20+ ರನ್, 25 ಅನ್ಸುತ್ತೆ 4 ಓವರಲ್ಲಿ. ಅದರಲ್ಲೂ ಕೂಡ ಪ್ರಮುಖ ವಿಕೆಟ್ನ ಕೂಡ ತೆಗೆದುಕೊಳ್ತಾರೆ. ಅವ್ರ ಬೌಲಿಂಗ್ ಅಂತೂ ಟಚ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ನಿನ್ನೆ ನನಗೆ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸಿದ್ದು ಒಂದು 3-4 ಸಂಗತಿಗಳನ್ನ ಹೇಳ್ತೀನಿ. ಮೊದಲು ನಮಗೆ ರಿಷಬ್ ಪಂತ್, ನಮಗೆ ಮುಂದೆ ಈಗ ಇಂಗ್ಲೆಂಡ್ ಟೆಸ್ಟ್ ಸರಣಿ ಇದೆ, ಆತನ ಒಂದು ಫಾರ್ಮ್ ಕಮ್ ಬ್ಯಾಕ್ ಆಗಿ ತುಂಬ ಒಳ್ಳೇದಾಯಿತು. ಮತ್ತು 27 ಕೋಟಿ ಕೊಟ್ಟು ತೊಗೊಂಡ್ವಿ, ಹಿಂಗಾಡ್ದ ಹಂಗಾಡ್ದ ಅನ್ನುವಂಥದ್ದಿತ್ತು. ಅದಕ್ಕೆಲ್ಲ ಒಂದು ಸ್ವಲ್ಪ ಉತ್ತರ ಕೊಟ್ಟಂಗೆ ಆಯಿತು, ನಾನು ಎಂಥ ಪ್ಲೇಯರು ಅಂತ ಹೇಳಿ. ಆತನ ಒಂದು ಬ್ಯಾಟಿಂಗ್ ಕಮಲ್ನ ನೋಡೋದಕ್ಕೆ ಎಂಜಾಯ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಒಂದು ನಮ್ಮ ಕ್ಯಾಪ್ಟನ್ ಒಂದು ದೊಡ್ಡ ಬ್ಲಂಡರ್ ಮಾಡಿದ್ರು, ಅದನ್ನು ಕೂಡ ಕ್ಷಮೆ ಅವರೇ ಕೊಟ್ಟಿದ್ರು. ಏನು ಅಂತಂದರೆ ಟಾಸ್ ಆದಮೇಲೆ 2 ಸೀಟ್ ಇರುತ್ತೆ ನಮ್ಮ ಹತ್ರ. ಒಂದು ಬ್ಯಾಟಿಂಗ್ ಬಿದ್ದರೆ ಯಾವ ಪ್ಲೇಯರ್ಸ್ನ ಆಡಿಸೋದು, ಬೌಲಿಂಗ್ ಬಿದ್ದರೆ ಯಾವ ಪ್ಲೇಯರ್ಸ್ನ ಆಡಿಸ್ಬೇಕು ಅಂತ. ನಾವು ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡಿದ್ದೀವಿ, ಬ್ಯಾಟಿಂಗ್ ಆಡುವಂಥ ಸೀಟ್ನ ಕೊಟ್ಬಿಟ್ವಿ. ಅದರಲ್ಲಿ ರಜತ್ ಪತ್ತೇದಾರ್ 11ರ ಬಳಗದಲ್ಲೂ ಇದ್ದರು. ನಾನು ಒಂದು ಬೇರೆ ಇದರಲ್ಲೇ ನೋಡಿದ್ದು 11ರ ಬಳಗದಲ್ಲೇ ಇದ್ದರು. ಆದರೆ ಆ ಒಂದು ಮೂಮೆಂಟ್ಗೆ ನೀವು ಯಾವ ಸೀಟ್ನ ಕೊಟ್ಟಿರ್ತೀರಿ ಅದನ್ನು ಮಾತ್ರ ನೀವು ಆಡಿಸ್ಬೇಕು, ನಿಮಗೆ ಚೇಂಜ್ ಮಾಡೋಕ್ಕಾಗಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ 11ರ ಬಳಗದಲ್ಲಿ ರಜತ್ ಪತ್ತೇದಾರ್ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಆ ಒಂದು ಅವಕಾಶ ಇದ್ದಿದ್ದು ಆ ಒಂದು ಕ್ಯಾಪ್ಟನ್ ಅಂದರೆ ರಿಷಬ್ ಪಂತ್ ಅವ್ರನ್ನ ಕೇಳಿ ನಾವು ಇದನ್ನು ಚೇಂಜ್ ಮಾಡ್ಕೋಬೋದು, ಅವ್ರೇನಾದರೂ ಒಪ್ಪಿಗೆ ಮಾಡಿದರೆ ಮಾತ್ರ ಬರಬೇಕಾಗಿತ್ತು. ಅವಾಗ ಅವ್ರು ಒಪ್ಪುತ್ತಾರೆ. ಅದೊಂದು ನೋಡಿ ರಿಷಬ್ ಪಂತ್ ಅವರು ಒಂದು ಒಳ್ಳೆಯ ಗುಣ. ಮತ್ತೆ ನೋಡಿ ಮಕಂಡೆ ವಿಕೆಟ್ ಅಂತ ಹೇಳ್ತೀವಿ, ಅದೀಗ ರನ್ಔಟ್ ಮಾಡಿದ್ದಾರೆ. ಆ ರನ್ಔಟ್ನ ದಿಗ್ವೇಶ್ ಮಾಡ್ತಾರೆ ಜಿತೇಶ್ ಶರ್ಮಾ ಅವ್ರದ್ದು. ಅದು ವಿಕೆಟ್ ಇರಲಿಲ್ಲ, ಬಟ್ ಆ ವಿಕೆಟ್ ಇನ್ನೂ ಥರ್ಡ್ ಅಂಪೈರ್ ಕೊಡೋದಕ್ಕಿಂತ ಮುಂಚೆನೇ ನಮ್ಗೆ ಅಂಪೈರ್ ಬೇಡ, ನಮಗೆ ಈ ವಿಕೆಟ್ ಬೇಕಾಗಿಲ್ಲ. ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಂತಹ ಒಂದು ಸನ್ನಿವೇಶಗಳು ನಿನ್ನೆ ಸಾಕಷ್ಟಿತ್ತು. ಅದು ರಿಷಬ್ ಪಂತ್ ಅವ್ರ ಹತ್ರ ನೋಡಿದ್ವಿ. ಆ ಒಂದು ಒಳ್ಳೆ ಗುಣ, ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಇದ್ದಂಥ ಒಳ್ಳೆ ಸಂಬಂಧ. ದಿಗ್ವೇಶ್ ಅವ್ರನ್ನ ಬೈತಾ ಇದ್ದಾರೆ, ಬೇಯೋ ಅವಶ್ಯಕತೆ ಇಲ್ಲ. ಯಾಕೆ ಅಶ್ವಿನ್ ಅವ್ರು ಮಾಡಿದ್ರು ನೆನಪಿದೆಯಾ, ಬಟ್ಲರ್ ಅವ್ರಿಗೆ ಒಂದು ಗೆಲ್ಲುವಂಥ ಮ್ಯಾಚ್ನ ಬಟ್ಲರ್ ಅವ್ರು ಆ ಪೊಸಿಷನ್ ಇಲ್ಲದಾಗ ಅವ್ರನ್ನ ವಿಕೆಟ್ ತೆಗಿತಾರೆ ಇದೇ ಥರ. ಅವಾಗ ಎಲ್ಲರೂ ಚಪ್ಪಾಳೆ ಹೊಡೆದು ಬಿಟ್ಟಿದ್ರು. ಬಟ್ ಈಗ ಯಾಕೆ ಬೈತಾ ಇದ್ದಾರೆ ಅಂದರೆ ನಮ್ಮ RCB ಅನ್ನೋ ಫೀಲಿಂಗು. ಬಟ್ ಅದೆಲ್ಲದಕ್ಕೂ ಕೂಡ ರಿಷಬ್ ಪಂತ್ ಅವ್ರಿಗೆ ಚಪ್ಪಾಳೆ ನಾವು ಖಂಡಿತವಾಗ್ಲೂ ಹೊಡಿಬೇಕು. ಇನ್ನು ಆಟಕ್ಕೆ ಬಂದರೆ ನಿನ್ನೆ RCB ಮಾತ್ರ ಕಮಾಲ್. ಪ್ರತಿಯೊಬ್ಬರು ಕೂಡ ಪ್ರೇಯರ್ ಮಾಡ್ತಾನೇ ಇದ್ರು. ಆ 227 ಚೇಸ್ ಮಾಡಿದಂತೂ ದೊಡ್ಡ ನಮಗೆ ಪ್ಲಸ್. ಅದರಲ್ಲೂ ಆಸ್ ಅ ಕ್ಯಾಪ್ಟನ್ ಆಗಿ ಜಿತೇಶ್ ಶರ್ಮಾ ಅದನ್ನು ಗೆಲ್ಲಿಸ್ಕೊಟ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ನಾನು ನಿನ್ನೆ ಯೋಚನೆ ಮಾಡ್ತಾ ಇದ್ದೆ, ಈಗ ಜಿತೇಶ್ ಬರ್ತಾರೆ, ಅಗರ್ವಾಲ್ ಇವರಿಬ್ರು ಕುಟು ಆಡ್ತಾರೆ, ನಾನು ಹೆಂಗೆ ಬೈಬೇಕು ನಾಳೆ ಅಂತಾನೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ ನಾನು. ಆದರೆ ಅವ್ರು ಆಡಿದಂತಹ ರೀತಿ ನೋಡಿದರೆ ಖಂಡಿತವಾಗ್ಲೂ ನಮಗೆ RCB ಆ ಕಪ್ಪು ಕಣ್ಮುಂದೆ ಕಾಣಿಸ್ತಾ ಇದೆ. ಎಲ್ಲ ಇದರಲ್ಲೂ ಕೂಡ ಟಿಕ್ ಆಗಿದ್ದೀವಿ. ಈಗ ನೋಡಿ ಬೌಲಿಂಗ್ ಮೇಲೆ ಒಂದು ಸ್ವಲ್ಪ ಮೈನಸ್ ಹೊಡಿತಾ ಇದೆ, ಬಟ್ ಹ್ಯಾಸಲ್ವುಡ್ ಬರ್ತಾ ಇದ್ದಾರೆ, ತುಷಾರ್ ಅವರು ಎಂಟ್ರಿ ಆಗಿದ್ದಾರೆ. ಇಬ್ರು ಬೌಲರ್ಸ್ಗಳನ್ನ ಆಡಿಸ್ಬೋದು. ಹೆಂಗಿದ್ರು ನಮಗೆ ಟಿಮ್ ಡೇವಿಡ್ ಇಂಜುರಿ ಆಗಿದ್ದಾರೆ, ನಮಗೆ ಬೇಕಾಗೇ ಇಲ್ಲ ಇವರು ಲಿವಿಂಗ್ ಸ್ಟೋನ್, ಅವ್ರನ್ನ ತೆಗೆದು ಈ ಇಬ್ಬರನ್ನ ಬೌಲರ್ಸ್ನ ಆಡಿಸಿದ್ರೆ ಸಾಕು. ನಿಮಗೆ ಅಗ್ರಪಂಕ್ತಿಯಲ್ಲಿ ನಮಗೆ ಕೊಹ್ಲಿ ಮತ್ತೆ ಸಾಲ್ಟ್ ಒಳ್ಳೆ ಓಪನಿಂಗ್ ಕೊಡ್ತಾ ಇದ್ದಾರೆ. ನೋಡಿ ನಿನ್ನೆ ಅವರು ಕೊಟ್ಟಂತ ಓಪನಿಂಗೇ ನಮಗೆ ಎಂಡಿಗೆ ಅದು ಎಷ್ಟು ಸಹಾಯ ಆಯಿತು. ಅದರಲ್ಲೂ ಕೊಹ್ಲಿನ ಎಷ್ಟು ಹಾಡಿ ಹೊಗಳ್ಬೇಕಪ್ಪ. ನೋಡಿ ಅತಿ ಹೆಚ್ಚು ಅರ್ಧಶತಕವನ್ನ ಗಳಿಸಿದಂತಹ IPL ನಲ್ಲಿ ಆಟಗಾರ ನಮ್ಮ ಕೊಹ್ಲಿ ಆದ್ರು. 9,000 ರನ್ ಗಳಿಸಿದಂತಹ ಏಕೈಕ ಆಟಗಾರ. ಅಂದ್ರೆ ನೀವು 18 ಸೀರೀಸ್ಗಳಲ್ಲಿ ಲೆಕ್ಕ ಹಾಕಿದ್ರೆ ಪ್ರತಿ ಸೀರೀಸ್ಗಳಲ್ಲೂ ಕೂಡ 500+ ರನ್ ಆಯಿತು. ನೋಡಿ ಇಂಥ ಆಟಗಾರ ನಮ್ಮ ತಂಡದಲ್ಲಿದ್ದಾಗ ಅವ್ರು ನೋಡೋಕೆ ಅವ್ರ ಕಪ್ ಗೆಲ್ಲಿಸ್ಕೊಡೋದಕ್ಕೆ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ, ಅದರಲ್ಲಂತೂ ಡೌಟ್ ಇಲ್ಲ. ನಿನ್ನೆ ಲಕ್ನೋದಲ್ಲಿ ಆಡ್ತಾ ಇದೀವ, ಚಿನ್ನಸ್ವಾಮಿಲಿ ಆಡ್ತಾ ಇದೀವ ಅಂತ ಡೌಟ್. ಎಲ್ಲರೂ RCB ನನಗೆ ಶಾಕ್ ಆಗಿಬಿಡ್ತು. ಬೇರೆ ಟೀಮ್ ಆಗಿದ್ರೆ ಓಕೆ ನಾನು ಒಪ್ಕೋತಿದ್ದೆ, ನಮ್ಮ RCBಗೆ. ಲಕ್ನೋದಲ್ಲೇ ಆಡ್ತಾ ಇದ್ದಾಗ ಲಕ್ನೋ ಟೀಮ್ ಬಿಟ್ಟು ನಮ್ಮ RCB ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ, ಅಂದ್ರೆ ಎಷ್ಟರ ಮಟ್ಟಿಗೆ ಹಸಿವು ಇದೆ RCBಗೆ ಆ ಕಪ್ದು ಅಂತ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಅಗರ್ವಾಲ್ನ ನಾವು ಮರೆಯೋದಕ್ಕಾಗಲ್ಲ. ಎಂತ ಇನ್ನಿಂಗ್ಸ್ ಆಡಿದ್ರು ಅಂದ್ರೆ ವಿರಾಟ್ ಕೊಹ್ಲಿ ಬಂದಾಗ ಆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳನ್ನು ಹೊಡೆದು ರನ್ ರೇಟ್ನ ಎಲ್ಲೂ 12-13 ಮೇಲೆ ಹೋಗೋದಕ್ಕೆ ಬಿಡಲೇ ಇಲ್ಲ, ಬೌಂಡ್ರಿಗಳನ್ನು ಬಾರಿಸಿದ್ರು. ಮತ್ತೆ ಜಿತೇಶ್ ಶರ್ಮಾ ಬಂದಾಗ ಜಿತೇಶ್ ಶರ್ಮಾ ಬ್ಯಾಟ್ ತುಂಬಾ ಚೆನ್ನಾಗಿ ಮೂವ್ ಆಗ್ತಾ ಇದ್ದದಕ್ಕೆ ಸಿಂಗಲ್ಸ್ ಮೇಲೆ ಅದನ್ನ ಲಕ್ಷ್ಯ ಕೊಟ್ಟರು. ಎಂಥ ಅದ್ಭುತವಾದ ಇನ್ನಿಂಗ್ಸ್ ಅಂದರೆ ಒಂದು ಬುಕ್ ಥರ ಇತ್ತು ನಿನ್ನೆ. ಹಿಂಗೆ ಓದ್ವಿ, ಹಿಂಗೆ ಬರೆದ್ವಿ, ಹಿಂಗೆ ಹೊಡೆದ್ವಿ, ಎಷ್ಟು ಚೆನ್ನಾಗಿ ಅದನ್ನು ಕಂಪ್ಲೀಟ್ ಮಾಡಿದ್ರು ಅಂದರೆ ತುಂಬ ಖುಷಿ ಆಯಿತು RCB ಫ್ಯಾನ್ಸ್ಗಂತೂ. ನಿನ್ನೆ ಮಾತ್ರ RCB ಫ್ಯಾನ್ಸ್ ನಿದ್ದೆ ಮಾಡಿರಲ್ಲ. ಇನ್ನು ಎರಡೇ ಹೆಜ್ಜೆ ಇರೋದು, ಒಂದು ಪಂಜಾಬು, ಇನ್ನೊಂದು ಯಾರು ಫೈನಲ್ಗೆ ಬರ್ತಾರೆ ಅವರು. ಎಲ್ಲರೂ ಕೂಡ ಮುಂಬೈ ಬರ್ತಾರೆ. ನನಗೇನೋ ಅನ್ನಿಸ್ತಾ ಇಲ್ಲ ಮುಂಬೈ ಬರ್ತಾರೆ ಅಂತ ಹೇಳಿ. ವಾಪಸ್ ಪಂಜಾಬೇ ಬರ್ಬೋದು. ಪಂಜಾಬ್ನೇ 2 ಸರಿ ಮನಸ್ಬೇಕು. ಯಾಕೆ ಪಂಜಾಬ್ ಅಂದೆ ಅಂದರೆ ಕಪ್ ಗೆಲ್ಲದೆ ಇರೋರು ಗೆಲ್ಲಿ ಅನ್ನುವಂಥ ಒಂದು ಆಸೆ. G2 ಗೆದ್ದಿದೆ, ಇವ್ರ ಹತ್ರ 5 ಇದೆ
ಕಳ್ಕೊಳಕ್ಕೆ ಏನೂ ಇಲ್ಲ ಅವ್ರದ್ದು. ನಮಗೆ ತುಂಬ ಇಂಪಾರ್ಟೆಂಟ್ ಇದೆ, ಯಾರಿಗೆ ಪಂಜಾಬ್ ಆಗಲಿ ನಮ್ಮ RCB ಆಗಲಿ, ಅದರಲ್ಲೂ ಕೂಡ RCBಗೆ ತುಂಬ ಇಂಪಾರ್ಟೆಂಟು. ವಿರಾಟ್ ಕೊಹ್ಲಿ ಅವ್ರಿಗೆ ತುಂಬ ಇಂಪಾರ್ಟೆಂಟು. ನಿನ್ನೆ ವಿರಾಟ್ ಕೊಹ್ಲಿ ಖುಷಿ ನೋಡಬೇಕಾಗಿತ್ತು, ಮ್ಯಾಚ್ ಮುಗಿದ ತಕ್ಷಣ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಅನುಷ್ಕಾಗೆ ಫ್ಲೈಯಿಂಗ್ ಕಿಶ್ ಕೊಡ್ತಾ ಇದ್ದಾರೆ, ಎಲ್ಲ ಅವರ ಫ್ಯಾನ್ಸ್ಗಳಿಗೆ ಹಗ್ ಮಾಡ್ತಾ ಇದ್ದಾರೆ. ನಿನ್ನೆ ಮಾತ್ರ ಒಂಥರ ಥ್ರಿಲ್ಲಿಂಗ್ ಮ್ಯಾಚು, ಸೂಪರ್ ಆಗಿತ್ತು, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅನ್ನೋ ಥರ ಇರ್ತಿತ್ತಲ್ಲ, ಆ ಥರ ಇತ್ತು. ತುಂಬ ಖುಷಿ ಆದಂಥ ದಿನ ನಿನ್ನೆ. ಎಸ್ ಸರ್, ಇನ್ನು ಪ್ರೇಮ್ ಸರ್, RCB ಅಂದ್ರೇ ಕೊಹ್ಲಿ ಅಂದ್ರೇ RCB ಅನ್ನೋ ಥರ ಆಗಿದೆ. ಸೊ ನಿನ್ನೆ ಕೂಡ ಅವ್ರದ್ದು 9000 ರನ್ಸ್ ಕಂಪ್ಲೀಟ್ ಆಗಿದೆ. ಸೊ ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಕಿಂಗ್ ಕೊಹ್ಲಿ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ, ಯಾಕಂದ್ರೆ 2008ರಿಂದ RCBಗೆನೆ ಆಡ್ತಾ ಇದ್ದಾರೆ. ಇಲ್ಲಿಗೆ ಹೋಲಿಕೆ ಮಾಡಿದ್ರೆ 9000 ರನ್ ಒಂದೇ ತಂಡಕ್ಕೆ. ಅದು ನಮಗೆ ರೋಹಿತ್ ಶರ್ಮಾ ಬಹಳ ಹಿಂದೆ ಇದ್ದಾರೆ, 6060 ರನ್ ಏನೋ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕೊಹ್ಲಿಯ ಈ ಆರೆಂಜ್ ಕ್ಯಾಪ್ ಇರ್ಬೋದು, ಈ ಹೋಲ್ಡರ್ ಆಗಿ ಕೂಡ ಕೊಹ್ಲಿ ಇದ್ದಾರೆ, ಸರಣಿ ಶ್ರೇಷ್ಠ ತೆಗೆದುಕೊಂಡಿದ್ದಾರೆ. ಜೊತೆಗೆ ಯಾವುದೇ ಸೀಸನ್ ನೋಡಿದ್ರು ರನ್ ಮಿಷಿನ್ ಅಂತ ಕರೆಯುವ ಹೆಸರಿಗೆ ಎಲ್ಲೂ ಕೂಡ ಚ್ಯುತಿನೇ ಬಂದಿಲ್ಲ. ಅವರು ಅಷ್ಟು ನೀಟಾಗಿ ಆಡ್ಕೊಂಡ್ ಬಂದಾರೆ. ಈ ಬಾರಿನೂ ನೋಡಿ, ಅವ್ರು ಎಷ್ಟು ಬಾರಿ ನಮಗೆ ಇವಾಗ 6 ಮ್ಯಾಚ್ ಅಲ್ಲೂ ಕೂಡ ಅವ್ರದ್ದು 50+ ಎಲ್ಲಿ ಬಂದಿದೆಯೋ ಆ ಎಲ್ಲ ಮ್ಯಾಚನ್ನು ಕೂಡ ನಾವು ನೀಲಾಜಾಲವಾಗಿ ಗೆದ್ದಿದೀವಿ. ಜೊತೆಗೆ ಒಂದು ಕೊಹ್ಲಿ ನಿಧಾನಗತಿ ಬ್ಯಾಟಿಂಗ್ ಬೀಸ್ತಾರೆ. ಓಪನರ್ ಆಗಿ ಕೊಹ್ಲಿ ಕ್ಲಿಕ್ ಆಗಲ್ಲ ಅನ್ನೋ ಮಾತಾಡೋರಿಗೆಲ್ಲ ಕೂಡ ಕಳೆದ ಬಾರಿಯಿಂದನೇ ಬಿಗ್ ಹಿಟ್ಟರ್ ಆಗಿ ಉತ್ತರ ಕೊಡ್ತಾರೆ. ನೋಡಿ, ನಮ್ದು ಪವರ್ ಪ್ಲೇ ಅಲ್ಲಿ 50+ ರನ್ ಬರದೇ ಇರೋಕ್ ಚಾನ್ಸೇ ಇಲ್ಲ, ಅಂಥದ್ದೊಂದು ವೇಗ ತೆಗೆದುಕೊಳ್ತಾರೆ. ಯಾಕಂದ್ರೆ ದೊಡ್ಡ ಮೊತ್ತ ಇದ್ದವಾಗ ಪವರ್ ಪ್ಲೇ ಅಲ್ಲಿ ನೀವು ಒಳ್ಳೆ ರನ್ ಕಲೆ ಹಾಕಿಲ್ಲ ಅಂದಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೀವು ಸಾಲ್ಟ್ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರೆ ಆ ಟೆಂಪೋನ ರೈಸ್ ಮಾಡ್ಬಿಡ್ತಾರೆ. ಎಂತ ಶಾಟು 6 ಹೊಡೆದಿಲ್ಲ ಅನ್ನೋದೊಂದು ಬಿಟ್ರೆ, ಆ 6 ಹೊಡಿಯಕ್ ಹೋಗಿದ್ ಶಾಟು ಯಾಕೆ ನಾನು ಬ್ಯಾಟ್ ಇಟ್ಟೆ ಅಂತ ಯೋಚನೆ ಮಾಡ್ಕೊಂಡು ಅವ್ರು ಆಚೆ ಹೋದ್ರು. ಯಾಕಂದ್ರೆ ಹಿಂದಿನ ಮ್ಯಾಚ್ ಅವ್ರು ಆದ್ಮೇಲೆ ಸೋತಿದ್ರು. ಬಟ್ ಅವರು 50 ಹೊಡೆದು ಔಟ್ ಆದ್ರಲ್ಲ, ಅದೇ ಆ ಲಕ್ ಮುಂದುವರೆದು ಹೋಯ್ತು. ನಂತರ ನಮಗೆ ನಾವು ಅಗರ್ವಾಲೇ ಬರ್ತಾರೆ ಅನ್ಕೊಂಡಿದೀವಿ. ಅಲ್ಲೂ ಕೂಡ ಕೊಹ್ಲಿ ಒಂದೊಳ್ಳೆ ಯೋಚನೆ ಮಾಡಿ ಚೇಂಜಸ್ ಮಾಡ್ತಾರೆ. ಯಾಕಂದ್ರೆ ಏನಾದ್ರೂ ವಿಕೆಟ್ ಬಿದ್ದರೆ ನಮಗೆ ಏನು ಅಲ್ಲಿ ಒಂದು ಜವಾಬ್ದಾರಿಯುತ ಆಟ ಆಡುವಂತ ಪ್ಲೇಯರ್ ಬೇಕು, ಮೆಚೂರ್ಡ್ ಪ್ಲೇಯರ್ ಬೇಕು ಅಂತೇಳಿ ಆಲ್ರೆಡಿ ಅವರು ಕಳೆದ ಮ್ಯಾಚಿನ ಒಂದು ಹೊಣೆಯನ್ನು ಹೊತ್ಕೊಂಡು ಅಗರ್ವಾಲ್ನ ರೆಡಿ ಮಾಡಿದ್ದಾರೆ. ಅಗರ್ವಾಲ್ಗೆ ಪ್ರಾಕ್ಟೀಸ್ ಇದೆ, ಅಗರ್ವಾಲ್ ಹತ್ರ ಹೇಳಿದರೆ ಜವಾಬ್ದಾರಿ ನೀವು ನಿಭಾಯಿಸಬೇಕಂತ. ನೋಡಿ, ಅಗರ್ವಾಲ್ ಬಂದ ತಕ್ಷಣ ನಿಮಗೆ ಕೊಹ್ಲಿ ಜೊತೆ ಸೇರಿಕೊಂಡು ಆ ಟೆಂಪೋನ ಪಾಟೀಲ್ ಹೇಳಿದಾಗೆ ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡೆದ್ರು. ನಂತರ ನಿಮಗೆ ಜಿತೇಶ್ ಶರ್ಮಾ ಜೊತೆ ಸೇರ್ಕೊಂಡು ಕೂಡ ಅವ್ರು ಅದೇ ಆಟ ಆಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಜಿತೇಶ್ ಶರ್ಮಾ ಬ್ಯಾಟ್ ಸದ್ ಮಾಡ್ತಿರ್ಬೇಕಾದ್ರೆ ಹೆಚ್ಚು ಸ್ಟ್ರೈಕ್ ಅವ್ರಿಗೆ ಕೊಡ್ಬೇಕು, ನಾನು ಹೊಡಿತಾ ಇದ್ದಾರೆ ವರ್ಕ್ ಆಗ್ಲಿ ಹೊಡೆದು ಬಿಡ್ಲಿ ಅಂತ ಒಂದು ಜವಾಬ್ದಾರಿ ಕೂಡ ಅವ್ರ ಮೇಲೆ ಕಮ್ಮಿ ಆಗತ್ತೆ. ವಿಕೆಟ್ ಬಿದ್ದಿರಲ್ಲ, ಪಾರ್ಟ್ನರ್ಶಿಪ್ ಬರುತ್ತೆ. ಇದೆಲ್ಲವೂ ಕೂಡ RCBಲೇ ಯಾಕಾಗತ್ತೆ ಅಂತ ಹೇಳಿದ್ರೆ ಮೇಡಮ್, ಇನ್ನೊಬ್ಬರ ಗೆಲುವನ್ನ ಸಂಭ್ರಮಿಸುವ ಆಟಗಾರರಿದಾರಲ್ಲ RCBಲಿ. ನೋಡಿ, ಅವ್ರ ಮೇಲಿಂದ 6 ಹೊಡಿತಾ ಇದ್ರೆ ಕೊಹ್ಲಿ ಅಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ವಿನ್ ಆದ್ಮೇಲೆ ಅವ್ರ ಸೆಲೆಬ್ರೇಷನ್ ನೋಡಿ. ಬೇರೆ ಒಬ್ಬರು ಆಟಗಾರರು ಏನೋ 50 ಹೊಡೆದಿದ್ದಾರೆ, ಸೆಂಚುರಿ ಬಾರಿಸ್ತವ್ರೆ, ಅಥವಾ ಅವತ್ತಿನ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಅಂತ ಸೈಲೆಂಟ್ ಆಗಿರೋ ಪ್ಲೇಯರ್ ನೋಡ್ತೀವಿ. ಕೊಹ್ಲಿ ಹಾಗಲ್ಲ, ಎಲ್ರಲ್ಲಿ ಅವರೇ ಮಗುವಾಗಿ ಅವರೇ ಸೆಲೆಬ್ರೇಟ್ ಮಾಡ್ತಾರೆ. ನೋಡಿ, ಮೊದಲ ವಿಕೆಟ್ ತುಷಾರ್ ತೆಗೆದುಕೊಂಡಾಗ ತುಷಾರ್ ಸೆಲೆಬ್ರೇಟೇ ಮಾಡ್ತಾ ಇಲ್ಲ, ಕೊಹ್ಲಿ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದಾರೆ. ಅಂದ್ರೆ ಬೌಲಿಂಗ್ ಅಲ್ಲಿ ವೀಕ್ ಇದೀರಾ ನೀವು RCB ಅಂತ ಬೆಲ್ ಮಾಡಿ ತೋರಿಸ್ತಾ ಇದ್ರಲ್ವಾ. ತುಷಾರ್ ನೋಡಿ, ನಿನ್ನೆ 4 ಓವರಿಗೆ 26 ರನ್ ಒಂದು ವಿಕೆಟ್ ಎತ್ಕೊಳ್ತಾರೆ. ಅದ್ಭುತ ಬೌಲಿಂಗು. ಎಲ್ಲೋ ಬೌಂಡ್ರಿ ಹೋಗಿದೆ ಅಂದ್ರೆ ಮಿಸ್ಫೀಲ್ಡ್ ಆಗಿ ಹೋಗಿರೋ ಬೌಂಡ್ರಿ ಬಿಟ್ರೆ ತುಷಾರ್ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ನಮಗೆ ನಿನ್ನೆ ಬೌಲಿಂಗ್ ಅಂತ ಹೇಳಿದ್ರೆ ಶೆಪರ್ಡ್ ಒಂದು ಸ್ವಲ್ಪ ಲಾಸ್ ಆಗೈತೆ 51. ಇಲ್ಲಿ ಕ್ಯಾಪ್ಟನ್ಗೆ ಬದಲಿ ಬೌಲರ್ ಯಾರು ಹುಡುಕೋದು ಅನ್ನೋ ಕಷ್ಟ ಆಗ್ಬಿಡಿದೆ. ಇನ್ನೊಂದ್ ಕಡೆಗೆ ವಿರಾಟ್ ಕೊಹ್ಲಿ ಜಡ್ಜ್ಮೆಂಟ್ ಇಲ್ದಿರೆ ತಗೊಂಡೆ ನಿರ್ಧಾರಗಳು ತಪ್ಪಾಗ್ತವೆ ಅನ್ನೋದಕ್ಕೆ ನಾವು ಒಂದು ಜಸ್ಟ್ ವೈಡಿಗೆ ಅವರು ಇದನ್ನ LBW ಟಚ್ ಆಗಿದೆ ಅಂತ ಹೇಳಿ ಗೊತ್ತಿದ್ರು ಕೂಡ ತಗೊಂಡ್ರು ಪಾಟೀಲ್ ಒಂದು ರಿವ್ಯೂ ತಗೊಳ್ತಾರೆ. ಅದ್ರ ಅಗತ್ಯ ಇಲ್ಲ ಅಂತ ಕೊಹ್ಲಿ ಹೇಳ್ತಾ ಇದ್ರೆ ಕೊಹ್ಲಿ ಮಾತ್ ಮೀರಿ ತಗೊಂಡು ಒಂದು ರಿವ್ಯೂ ಕೂಡ ಕಳ್ಕೊಂಡಿವಿ. ಅಂದ್ರೆ ಕೊಹ್ಲಿ ಆನ್ ಫೀಲ್ಡ್ ಇರ್ಬೋದು, ಆಫ್ ಫೀಲ್ಡ್ ಇರ್ಬೋದು, ಪ್ರತಿಯೊಬ್ಬ ಆಟಗಾರನ ಹೊರದುಂಬಿಸ್ತಾರೆ ಮೇಡಮ್. ಜೊತೆಗೆ ಬರೀ ಬಾಯಿ ಮಾತಿಂದ ಹೊರದುಂಬಿಸಲ್ಲ, ಬ್ಯಾಟಿಂಗ್ ಮಾಡಿ ಚೇಂಜಿಂಗ್ ನ ಹೇಗ್ ಮಾಡ್ಬೇಕಂತ ಟೀಮ್ ನ ಮೇಂಟೈನ್ ಮಾಡ್ತಾರಲ್ವಾ, ಅದು ಕೊಹ್ಲಿಗೆ ನಾವು ಸಲ್ಲಿಸಬೇಕಾದ ಗೌರವ. ನೋಡಿ, ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ 2 ಹೆಜ್ಜೆ ಅಷ್ಟೇ ಇರೋದು. ನೋಡಿ, ನಾವು 2008ರಿಂದ ಇಲ್ಲಿವರೆಗೂ ಕೂಡ ಕಾಯ್ತಾ ಇದ್ದೀವಿ IPL ಕಪ್ ಯಾವಾಗ ಎತ್ತತ್ತೆ RCB ಅಂತ ಹೇಳಿ. ಫ್ಯಾನ್ಸ್ಗೆ ಎಷ್ಟು ಪ್ರೆಷರ್ ಇದೆಯೋ, ಅಯ್ಯೋ ನಮಗೆ ಬೇಕು ಕಪ್ಪು ಅಂತ ಹೇಳಿ, ಅಷ್ಟೇ ಪ್ಲೇಯರ್ಸ್ಗಳಿಗೂ ಕೂಡ ಇದೆ. ವಿರಾಟ್ ಕೊಹ್ಲಿ ಅಂತೂ ನಮಗೆ ಈ ಕಪ್ಪು ನನಗೋಸ್ಕರ ಅಲ್ಲ, ಈ ಫ್ಯಾನ್ಸ್ಗೋಸ್ಕರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಈ ಸರಿ ಟೀಮ್ ನೋಡಿದರೆ ಆ ಒಂದು ಕಪ್ ಗೆಲ್ಲುವಂತಹ ಎಲ್ಲ ಅರ್ಹತೆ ಕೂಡ ನಮ್ಮ RCB ತಂಡಕ್ಕೆ ಇದೆ. ಎಸ್ ಪ್ರೇಮ್, ಒಂದು ಲೆಕ್ಕಾಚಾರದಲ್ಲಿ ಈ ಸರಿ ಈಗ ನಾವಿರುವಂತಹ ಟೀಮ್ನ ನೋಡಿದರೆ, ನಿನ್ನೆ ನೋಡಿ ಚೇಸ್ ಆಗುತ್ತೋ ಇಲ್ವೋ ಅಂತ ಇದ್ವಿ. ಟಾಪ್ ಆರ್ಡರ್ ಒಂದು ಸ್ವಲ್ಪ ಬೇಗನೆ ಹೋಯಿತು. ವಿರಾಟ್ ಕೊಹ್ಲಿ ಕೂಡ 50 ರನ್ ಕೊಟ್ಟರು, ಅದ್ರ ಜೊತೆಗೆ ಸಾಲ್ಟ್ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಬಟ್
ಓಪನಿಂಗ್ ಸ್ಲಾಟ್ನಲ್ಲೂ ಕೂಡ ರನ್ ಜಾಸ್ತಿ ಬರದೇ ಇದ್ರು ಕೂಡ ನಾವು ಮಧ್ಯಮ ಕ್ರಮಾಂಕದಲ್ಲಿ 2 ವಿಕೆಟ್ ಹೋದ್ರೂ ಕೂಡ ಡೆತ್ನಲ್ಲಿ ನಮ್ಮ ಬ್ಯಾಟರ್ಗಳು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು. ಅಂದರೆ ಈ ಸರಿ IPL ನಲ್ಲಿ 8 ಜನ ನಮ್ಮಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದಾರೆ. ಅಂದರೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಇದೆ. ಇಂತಹ ತಂಡ ಮತ್ತೊಮ್ಮೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಸರಿ ನಾವು ಕಪ್ ಎತ್ತೀವ ಅಥವಾ ಇಲ್ವಾ, ಇದು ಪ್ರಶ್ನೆ ಅಂತೂ ಎಲ್ಲರದು ಇದೆ. ನಿಮಗೇನು ಅನಿಸುತ್ತೆ ಅನಾಲಿಸಿಸ್ನ ನೋಡಿದ್ರೆ? ಬಟ್ ಪ್ರತಿ ವರ್ಷ ನೀವು ಹೇಳಿದಾಗೆ ಅದೊಂದು ಡೌಟ್ ಇರೋದು ನಮಗೆ, ಬೇರೆಯವ್ರ ಗೆಲುವಿನ ಮೇಲೆ ನಾವು ನಿರ್ಧಾರ ತೆಗೆದುಕೊಳ್ತಾ ಇದ್ದೀವಿ. ನೀವೇ ಉತ್ತರ ಹೇಳಿ ನೀವೇ ಪ್ರಶ್ನೆ ಕೇಳ್ತಾ ಇದ್ರ. ಬಟ್ ಯಾಕಂದ್ರೆ ಡಿಫ್ರೆಂಟ್ ಆಗಿ ನಾವು ಮ್ಯಾನ್ ಆಫ್ ದಿ ಮ್ಯಾಚ್ಗಳನ್ನ ನೋಡಿದೀವಿ. ಅಲ್ಲೇ ಅನ್ಕೊಳ್ಬೇಕು ಪ್ರತಿಯೊಬ್ಬರು ರೆಡಿ ಇದ್ದಾರೆ ಆಡ್ಲಿಕ್ಕೆ, ಪ್ರತಿಯೊಬ್ಬರಲ್ಲೂ ಎಬಿಲಿಟಿ ಇದೆ ಅಂತ. ನೋಡಿ ನಾವು ಕೊಹ್ಲಿನೇ ಗೆಲ್ಸ್ಬೇಕು ಅಂದ್ಕೊಂಡಿದ್ದೀವಿ. ಜಿತೇಶ್ ಶರ್ಮಾ ನಾನು ಇದೀನಿ ಸರ್, ನನ್ನ ಜವಾಬ್ದಾರಿ ಮುಗಿಸ್ಕೊಂಡ್ ಬರ್ತೀನಿ ಅಂದ್ರು. ನೋಡಿ ಅಗರ್ವಾಲ್ ಪಾರ್ಟ್ನರ್ಶಿಪ್ ಬೇಕಿತ್ತು, ಒಬ್ಬ ಕನ್ನಡಿಗರು, ಯಾಕೆ ಬ್ರೇಕ್ ಆಗ್ತಿದೆ ಬೇಗ ಅಂತ ಎದುರಾಳಿ ಬೌಲರ್ ಮೆರಿತಾ ಇದ್ರು, ಮಧ್ಯಮ ಕ್ರಮಾಂಕ ಸರಿ ಇಲ್ಲ ಅಂತ. ನಿನ್ನೆ ನಾವು ಆರಾಮ್ ಮಾಡ್ತೀವಿ, ಇನ್ನೊಂದು 20 ರನ್ ಇದ್ರು ಹೊಡಿತೀವಿ ಅಂತ ಒಂದು ಓವರೇ ಉಳಿಸ್ಬಿಟ್ರು. ಹಾಗಾಗಿ ಡಿಫ್ರೆಂಟ್ ಆಗಿ ನಿಮಗೆ ಬೇರೆ ಬೇರೆಯ ಮ್ಯಾನ್ ಆಫ್ ದಿ ಮ್ಯಾಚ್ಗಳು ಸಿಕ್ಕಾಗ ಆ ಬೇರೆ ಬೇರೆ ಪ್ಲೇಯರ್ ಎಲ್ಲರೂ ಕೂಡ ರೆಡಿ ಇದ್ದಾರೆ. ಕೇವಲ ನಾವು ಕೊಹ್ಲಿನೊಬ್ಬರು ಟಾರ್ಗೆಟ್ ಮಾಡಿದ್ರಲ್ಲ, ಸಾಲ್ಟ್ ಮಾಡಿದ್ರಲ್ಲ ಅನ್ನೋದೊಂದು ನಿರೀಕ್ಷೆ ಎಲ್ರಿಗೂ ಕೂಡ ಹುಟ್ಟು ಹಾಕಿದೆ. ಇನ್ನೊಂದು ಕಡೆಗೆ ಕಪ್ ಎತ್ತಿವ ಇಲ್ಲ ಅಂತ ನೀವು ಕೇಳಿದ್ರೆ ಎಲ್ಲ ಲೆಕ್ಕಾಚಾರಗಳು ಬಾರಿ 18ರ ನಂಟಿಗೆ ಕೂಡ್ ಬಂದಿದ್ದಾವೆ ಪಾಟೀಲ್. ನಾವು 18ರ ಕಿಂಗ್ ಸ್ಟಾರ್ನ ಇಟ್ಕೊಂಡಿದ್ದೇವೆ, 18ನೇ ಆವೃತ್ತಿ ಇದು. ಜೊತೆಗೆ ನಾವು 18ನೇ ತಾರೀಕು ಕ್ವಾಲಿಫೈ ಆಗಿದ್ದೇವೆ. ಜೊತೆಗೆ ನಾವು ನೋಡಿ ಇತಿಹಾಸವನ್ನ ಮರುಸೃಷ್ಟಿ ಮಾಡ್ತಾ ಇದ್ದೇವೆ. ನಾವು ಚೆನ್ನೈ ಪಿಚ್ಚಲ್ಲಿ ಇದುವರೆಗೂ ಗೆದ್ದಿರಲಿಲ್ಲ, ಚೆನ್ನೈ ಹೋಮ್ ಗ್ರೌಂಡ್ ಅಲ್ಲಿ ಕಿಂಗ್ ಅಂತ ಇತ್ತು. ಅಲ್ಲಿ ಹೋಗಿ ಅದನ್ನ ಅಳಿಸ್ಬಿಟ್ಟು ಪಾಟೀಲ್ ಜಿ ಬರೆದು ಬಂದ್ವಿ ಈ ತರದ ಇತಿಹಾಸ ಈ ಸರಿ. ಯಾಕಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 16ರಲ್ಲೂ ಕೂಡ ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದೀವಿ, ಅಲ್ಲಿ ರನ್ನರ್ ಅಪ್ ಆಗಿದ್ದೇವೆ. ಬಟ್ ಈ ಸಾರಿ ಅದನ್ನ ಅಳಿಸ್ಬಿಟ್ಟು ನಾವು ವಿನ್ನರ್ ಆಗಿ ಮೆರೆಬೇಕು. ಹಾಗಾಗಿನೇ ಅಂಕಿಅಂಶಗಳು ಸೆಟ್ ಆಗತ್ತೆ. ಜೊತೆಗೆ ನಾವು ಇಷ್ಟು ವರ್ಷ 18 ಸೀಸನ್ ನಾವು 4 ಜನ ಅಥವಾ KGF ಸ್ಟಾರ್ಸ್ ಅಂತನೋ ಅಥವಾ ABD ಅಂತನೋ ಅಥವಾ ಕೊಹ್ಲಿ ಅಂತನೋ ನಾವು ಫಿಕ್ಸ್ ಆಗಿದ್ದೀವಿ, ಯಾರೋ ಒಬ್ಬರು ಕಪ್ ಎತ್ಕೊಡ್ತಾರೆ ಅಂತ. ಈ ಬಾರಿ ನಾವು 11ರ ಬಳಗವನ್ನ ಬದಲಾವಣೆ ಮಾಡ್ತಿದೀವಿ, ಬೆಂಚ್ನ ಭದ್ರವಾಗಿ ಇಟ್ಕೊಂಡಿದೀವಿ. ನೋಡಿ ತುಷಾರ್ನ ಒಂದೇ ಒಂದು ಮ್ಯಾಚ್ ಆಡಿಸಿಲ್ಲ ನಾವು, ಇನ್ನೊಬ್ಬ ಅಂತ ಒಳ್ಳೆ ಪ್ಲೇಯರ್ನ ಇಟ್ಬಿಟ್ಟು ಇಷ್ಟು ದಿನ ಆಡಿದ್ದೇವೆ. ಈಗ ನೋಡಿ ತಂದು ಬಿಟ್ಟಿವಿ. ನಿನ್ನೆ ಕೂಡ ಡಾಟ್ ಬಾಲ್ ಒಂದು ಅವಾರ್ಡ್ನ ಅವ್ರು ಪಡ್ಕೊಳ್ತಾರೆ, 10 ಡಾಟ್ ಬಾಲ್ ಅನ್ನು ಹಾಕ್ತಾರೆ. ನಿನ್ನೆ ಅದ್ಭುತವಾದ ಬೌಲಿಂಗ್. ನೀವು ತುಷಾರ ಬಗ್ಗೆ ಹೇಳಿದ್ರಿ. ಈಗ ಓಕೆ, ತುಷಾರ ಫಿಟ್ ಇದ್ದಾರೆ ನಮ್ಮ 11ರ ಬಳಗದಲ್ಲಿ. ಈಗ ಹ್ಯಾಸಲ್ವುಡ್ ಕೂಡ ಬರ್ತಾ ಇದ್ದಾರೆ. ಈಗ ನೀವು ಇಬ್ರು ಬಾಲರ್ನ ಆಡಿಸ್ತೀರಾ, ಇಲ್ಲ ನಮಗೆ ಬ್ಯಾಟಿಂಗ್ ಅಲ್ಲಿ ಬೇಕಪ್ಪ ಸಾಲ್ಟ್ ಬೇಕಾಗ್ತಾರೆ, ಇಲ್ಲ ಅಂತಂದ್ರೆ ನಮಗೆ ಶೆಫರ್ಡ್ ಬೇಕು, ಟೀಮ್ ಡೇವಿಡ್ ಫಿಟ್ ಆದ್ರೆ ಟೀಮ್ ಡೇವಿಡ್ ಬೇಕು. ಓಕೆ, ಟೀಮ್ ಡೇವಿಡ್ ಫಿಟ್ ಇಲ್ಲ ಅಂತ ಅಳ್ಕೊಳ್ಳೋಣ. ಈಗ ಲಿವಿಂಗ್ ಸ್ಟೋನ್ನ ಆಡಿಸೋದು ಬೆಟ್ರ, ಇಲ್ಲ ಇಬ್ರು ಫಾರಿನರ್ಸ್ನ ಮೇಲ್ಗಡೆ ಅಂದ್ರೆ ಶೆಫರ್ಡ್ ಮತ್ತೆ ಸಾಲ್ಟ್ನ ಆಡಿಸಿ ಇಲ್ಲಿಬ್ಬರನ್ನ ಹ್ಯಾಸಲ್ವುಡ್ ಮತ್ತೆ ತುಷಾರನ್ನ ಆಡಿಸೋದು ಬೆಟ್ರ ಅಂತ ನಿಮ್ಗೇನು? ನಿಜ ಪಾಟೀಲ್, ನೀವು ಹೇಳಿರೋದು 100% ರೈಟ್. ಯಾಕಂದ್ರೆ ಟೀಮ್ ಇಂಡಿಯಾ 5 ಜನ ಬೌಲರ್ ಇಟ್ಕೊಂಡು ಸಾಕಷ್ಟು ಬಾರಿ ಗೆದ್ದಿದ್ದಾರೆ. ಇದು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಸಾಕಷ್ಟು ಬಾರಿ 5 ಜನ ಬೌಲರ್ನ ಇಟ್ಕೊಂಡು ಆಡ್ಸಿದೀವಿ ನಾವು. 2 ಸ್ಪಿನ್ 3 ಫಾಸ್ಟ್ ಬೆಟರ್. ಯಾಕೆ ಅಂತ ಹೇಳಿದ್ರೆ ನೋಡಿ ನಮಗೆ ಇನ್ನ 2 ಜನ ಬಿಗ್ ಹಿಟ್ಟರ್ನ ನಾವು ಕೂರ್ಸ್ಬಿಟ್ಟು ನಿನ್ನೆ ಮ್ಯಾಚ್ ಗೆದ್ದಿದ್ದೀವಿ. ಒಂದು ವೇಳೆ ಪಟೇದಾರ್ ನಿನ್ನೆ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಜಿತೇಶ್ ಶರ್ಮಾನೇ ಬರ್ತಾ ಇರ್ಲಿಲ್ಲ ನಿನ್ನೆ. ಹೀಗಿರ್ಬೇಕಾದ್ರೆ ನಾವು ವೀಕ್ ಇರೋ ಕ್ಷೇತ್ರ ಯಾವುದು? ಮಧ್ಯಮ ಕ್ರಮಾಂಕ ಅನ್ಕೊಂಡಿವಿ, ಅದು ಕೂಡ ಭದ್ರವಾಗಿದೆ. ಈಗ ಬೌಲಿಂಗ್ ಸರಿ ಇಲ್ಲ, ಬೌಲಿಂಗ್ ನ ತಿದ್ಕೊಳ್ಬೇಕಿನ್ 2 ಸ್ಟೆಪ್ ಇರೋದು. ಯಾಕೆ 5 ಜನ ಬೌಲರ್ನ ನಾವು ಆಡಿಸಿದ್ರೆ ಮಿರಾಕಲ್ ಆಗುತ್ತೆ. ನಿಮಗೆ ಹೆಜಲ್ವುಡ್ ಬಂದ್ರೆ, ತುಷಾರ ಬಂದ್ರೆ, ನಿಮಗೆ ಒಂದು ಪವರ್ ಪ್ಲೇ ಒಂದು ಬಿಗ್ಗೆಸ್ಟ್ ಆದ್ರೆ ನೀವು ಡೆತ್ ಓವರ್ ಅಲ್ಲಿ ಭುವಿ ಕೂಡ ಅದ್ಭುತವಾಗಿ ಮಾಡ್ತಾರೆ. ಜೊತೆಗೆ ನಿಮಗೆ ಇನ್ನು ಸ್ಪಿನ್ನರಿಗೆ ಸ್ಟಾರ್ ಬರುತ್ತೆ ಒಂದು ಬೌಲಿಂಗ್ ಪಡೆ ಭದ್ರವಾಗಿದ್ದಾಗ. ಹಾಗಾಗಿ 5 ಜನ ಬೌಲರ್ ಇಟ್ಕೊಂಡು ಪ್ರಯತ್ನ ಮಾಡಿದ್ರೆ ಕ್ವಾಲಿಫೈ 1 ಅಲ್ಲಿ ನಾವು ಪಂಜಾಬ್ನ ಈಸಿಯಾಗಿ ಕಟ್ ಹಾಕ್ಬೋದು. ಯಾಕಂದ್ರೆ ಪಂಜಾಬ್ ಕೂಡ ಬಿಗ್ ಹಿಟ್ಟರ್ನೇ ಒಳಗೊಂಡಿದೆ. ಒಂದು ವೇಳೆ ಆರಂಭಕ್ಕೆ ನಾವು ಡ್ಯಾಮೇಜ್ ಏನಾದ್ರು ಮಾಡಿದ್ರೆ ಪಾಟೀಲ್, ನಾಯಕನ ಮೇಲೆ ದೊಡ್ಡ ಭಾರ ಬೀಳುತ್ತೆ. ಯಾಕಂದ್ರೆ ನಿಮಗೆ ಅಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಅಷ್ಟೊಂದಾಗಿ ವದೇರನ್ ಹೊರತುಪಡಿಸಿದ್ರೆ ಬೇರೆ ಯಾರು ಫಾರ್ಮಲ್ಲೂ ಇಲ್ಲ. ಶಶಾಂಕ್ ಒಂದಿನ ಬಿಗ್ ಹಿಟ್ ಮಾಡಿದ್ರೆ ಮತ್ತೊಂದ್ ದಿನ ಮಾಡಲ್ಲ. ನಾವು ಒಂದು 5 ಸ್ಟಾರ್ನ ಬಳಸಬಹುದು ಪಾಟೀಲ್. ಯಾಕಂದ್ರೆ ಪಾಂಡವರ ಶಕ್ತಿ ಇದೆ ಇಂಡಿಯಾಗೆ. ಮೇ ಬಿ ಪಂಚಪಾಂಡವರನ್ನ ಅಟ್ಯಾಕ್ ಮಾಡಿಸ್ಬಿಟ್ರೆ ಬೆಟರ್ ಆಗತ್ತೆ ನನ್ನ ಪ್ರಕಾರ. ನಿಜ, ಆ ಬಾಲಿಂಗ್ ನೋಡಿ ನಿನ್ನೆ ತುಷಾರ್ ಅವ್ರ ಬಾಲಿಂಗ್ ನ ಟಚ್ ಮಾಡೋಕ್ ಆಗ್ತಾ ಇರಲಿಲ್ಲ. ಆ ಸ್ವಿಂಗ್ ಏನಿಷ್ಟು ಚೆನ್ನಾಗಿತ್ತು ಅಂದ್ರೆ ಅದ್ಭುತವಾದಂತಹ ಬಾಲಿಂಗ್ ನ ಮಾಡಿದ್ರು. ನೋಡಿ 26 ರನ್ ಕೊಟ್ಟಿದ್ದಾರೆ 4 ಓವರಲ್ಲಿ, 227 ರನ್ ಇದರಲ್ಲಿ ಇನ್ನೂ 26 ರನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಒಳ್ಳೆ ಬಾಲಿಂಗ್ ಸ್ಟ್ರೆಂತ್. ಅದ್ರ ಜೊತೆಗೆ ಹ್ಯಾಸಲ್ವುಡ್ ಬಂದ್ಬಿಟ್ರೆ ನಮಗೆ ಡೆತ್ ಓವರ್ಸ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿಬಿಡ್ತೀವಿ, ಹೆಚ್ಚಿಗೆ ರನ್ ಕೊಡಲ್ಲ. ಯಾಕಂದ್ರೆ ನಾವು 2 ಮ್ಯಾಚ್ ಅಲ್ಲಿ ಜಾಸ್ತಿ ರನ್ ಕೊಟ್ಬಿಟ್ಟಿದ್ದೀವಿ, ಬಾಲಿಂಗ್ ಮೇಲೆ ನಮಗೆ ಅಷ್ಟೊಂದು ನಂಬಿಕೆನೇ ಬರ್ತಾ ಇಲ್ಲ. ನೋಡಿ ಒಂದು ಕಡೆಗೆ ಭುವಿ ಅವರ ಒಂದು ಚಾರ್ಮ್ನ ಕಳ್ಕೊಂಡಿದ್ದಾರೆ, ಬಟ್ ಅವ್ರನ್ನ ಬಿಡುವಂತ ಒಂದು ಕ್ಷಮತೆ ಅಂತೂ ಇಲ್ವೇ ಇಲ್ಲ. ಯಶ್ ದಯಾಳ್ ಕೂಡ ಇರ್ತಾರೆ. ನಿಮಗೆ 4 ಜನ ಪ್ರಮುಖ ಬೌಲರ್ಗಳಾದ್ರೆ ಈಗ ನೋಡಿ ಸುಯೇಶ್ ಶರ್ಮಾ ಆಡಿಸ್ತಾ ಇದ್ದೀವಿ,
ಮತ್ತು ನಮಗೆ ಕೃಣಾಲ್ ಪಾಂಡ್ಯ ಇದ್ದಾರೆ. ನನಗೆ ಯಾಕೋ ಸುಯೇಶ್ ಶರ್ಮಾ ಅಷ್ಟರ ಮಟ್ಟಿಗೆ ಇಂಪ್ರೆಸ್ ಮಾಡ್ತಾ ಇಲ್ಲ. ಬೇಕಾದ್ರೆ ಅವ್ರನ್ನ ಕೂರಿಸಿ ಈ 5 ಜನ ಅಟ್ಯಾಕ್ನ ಮಾಡಿಕೊಂಡು ಬೇಕಾದ್ರೆ ಸುಯೇಶ್ ಶರ್ಮಾನ ಇಂಪ್ಯಾಕ್ಟ್ ಆಗಿ ಇಟ್ಕೊಂಡ್ರು, ಅಕಸ್ಮಾತ್ ಬ್ಯಾಟಿಂಗ್ನಲ್ಲಿ ವೈಫಲ್ಯ ಹೊಂದಿದ್ರೆ ಅವ್ರನ್ನ ಆಸ್ ಅ ಬೌಲರ್ ಆಗಿ ತೊಗೊಳ್ಬೋದು. ಇಂಥದ್ದೊಂದು ಐಡಿಯಾ ಖಂಡಿತವಾಗ್ಲೂ ಇದೆ. ಟೀಮ್ ಡೇವಿಡ್ ಬದಲಾಗಿ ದಯವಿಟ್ಟು ಲಿವಿಂಗ್ ಸ್ಟೋನ್ನ ಆಡಿಸ್ಬೇಡಿ, ಯಾಕಂದ್ರೆ ಒಳ್ಳೆ ಫಾರ್ಮ್ನಲ್ಲೂ ಇಲ್ಲ, ಅದು ಕಾಣಿಸ್ತಾನೂ ಇಲ್ಲ. ನಮ್ಗೆ ಏನು ಅಂತಂದರೆ ಈಗ ಒಬ್ಬ ಫೀಲ್ಡಲ್ಲಿ ಬಂದಾಗ ಗೆಲ್ಲಿಸ್ತೀನಿ ಇಂತಹ ಒಂದು ಮೂಮೆಂಟ್ ಬರುತ್ತೆ, ಇಂಥದ್ದು ಎಲ್ಲೂ ಕೂಡ ಅವ್ರ ಹತ್ರ ಕಾಣಿಸ್ತಾ ಇಲ್ಲ. ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಥರ ಇದೆ. ಲಿವಿಂಗ್ ಸ್ಟೋನ್ ಬೇಕಾಗಿಲ್ಲ. ಇಬ್ಬರು ಬೌಲರ್ನ ಇಂಥವ್ರನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ನಮಗೆ ಸ್ಟ್ರಾಂಗ್ ಆಗುತ್ತೆ. ಇನ್ನೊಂದು ಲೆಕ್ಕಾಚಾರದಲ್ಲಿ ನಮಗೆ ಬ್ಯಾಟಿಂಗ್ ವಿಭಾಗಕ್ಕೆ ನಾವು ಬರಲೇಬೇಕು. ಓಪನಿಂಗ್ ಸ್ಲಾಟ್ನಲ್ಲಿ ಕೊಹ್ಲಿ 50 ಹೊಡೆದ್ರೇನೇನಾ ನಾವು ಗೆಲ್ಲೋದ ಅಥವಾ ಇಲ್ವೇ ಇಲ್ವಾ? ಯಾಕಂದರೆ ಅದೊಂದು ಅದೃಷ್ಟ ಬಂದಿದೆ. 8 ಮ್ಯಾಚ್ ಆಯ್ತು ಈಗ, 8ರಲ್ಲಿ ಅವರು ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಕೊಹ್ಲಿ 50 ಹೊಡೆದ್ರೆ ಗೆಲ್ತೀವಿ ಅನ್ನುವಂಥ ಭರವಸೆ ಇದೆ. ಹೊಡೆದ್ರೇನೆ ಗೆಲ್ತೀವ ಇಲ್ವಾ ಅಂತ. ನೀವು ಮೊದಲು ಲಿವಿಂಗ್ ಸ್ಟೋನ್ ಬಗ್ಗೆ ಹೇಳ್ತಾ ಇದ್ರಿ ಪಟೇಲ್. ಖಂಡಿತ ಒಂದು ಕ್ರಿಕೆಟ್ ಅನ್ನೋದಿದೆಯಲ್ಲ, ಹೋದ ವರ್ಷ ಆಡ್ತಾ ಇದ್ರು, ಕಳೆದ ಬಾರಿ ಹಿಟ್ಟರು, ಬೇರೆ ಒಂದು ಲೀಗಲ್ಲಿ ಆಡಿದ್ದಾರೆ, ಇವ್ಯಾವು ಕೂಡ ಕನ್ಸಿಡರ್ ಆಗಲ್ಲ. ಯಾಕೆ ಕನ್ಸಿಡರ್ ಆಗಲ್ಲ ಅಂತ ಹೇಳಿದ್ರೆ ಕ್ರಿಕೆಟು ಇಂದಿನ ಫಾರ್ಮ್ ಮಾತ್ರ ನೋಡಿ. ನಾವು ಮಾತ್ರ ಅಂತ ಯಂಗ್ ಸ್ಟಾರ್ಗಳು ಆಡ್ತಾರೆ, ಒಂದು ನಮಗೆ ವೈಭವ್ ಸೂರ್ಯವಂಶಿ ಅಂತ ಯುವ ಪ್ರತಿಭೆ ಬಂದು ಆಡತ್ತೆ. ಯಾಕೆ ಅಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿಗೆ ಚಿಕ್ಕದೇ ಇರಬಹುದು, ಸಾಕಷ್ಟು ಲಯದಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಜೊತೆಗೆ ಪ್ರಾಕ್ಟೀಸ್ ಅನ್ನು ಅತಿ ಹೆಚ್ಚಾಗಿ ಮಾಡಿದ್ದಾರೆ ಆ ಶಾಟ್ ಮೇಲೆ. ಹಾಗಾಗಿನೇ ಅವರು ಸಕ್ಸಸ್ ಕಾಣ್ತಾ ಇದ್ದಾರೆ. ಇಲ್ಲಿ ನಾನು ಬಿಗ್ ಹಿಟ್ಟರ್ ಆಗಿ ಯಾವತ್ತೋ ಒಂದಿನ ಅವಕಾಶ ಸಿಗುತ್ತೆ, ನನ್ನ ಮೇಲ್ನವ್ರು ಆಡ್ಕೊಂಡ್ ಬರ್ತಾರೆ, ನಾವು ದೈತ್ಯ ಆಟಗಾರರು ಯಾವತ್ತು ಬೇಕು ನಾವು ಫಾರ್ಮ್ ಅಲ್ಲಿ ಇರ್ತೀವಿ ಅನ್ನೋ ಏನೋ ಅತಿಯಾದ ಆತ್ಮವಿಶ್ವಾಸ ಮೇ ಬಿ ಲಿವಿಂಗ್ ಸ್ಟೋನ್ ನಲ್ಲಿ ಇರ್ಬೋದು. ನೀವು ಹೇಳಿದಾಗೆ ಲಿವಿಂಗ್ ಸ್ಟೋನ್ ಡ್ರಾಪ್ ಔಟ್ ಮಾಡಿ ನಾವು ಇವಾಗ ಏನ್ ತುಷಾರನ್ನ ಎತ್ಕೊಂಡು ನಾವು ಸ್ಪಿನ್ ಇವಾಗ ಸುಯೇಶ್ ಶರ್ಮಾ ಬದಲಿಗೆ ಬೌಲಿಂಗ್ ಬಿತ್ತಪ್ಪ ಅಂದ್ರೆ ಸುಯೇಶ್ ಶರ್ಮಾ ಆಡಿಸ್ಕೊಂಡು ಪಟೇದಾರ್ನ ಇಂಪ್ಯಾಕ್ಟ್ ಆಗಿ ನಾವು ತಗೊಂಡಾಗ ಒಂದು ಭದ್ರವಾದ ತಂಡ ಇರುತ್ತೆ. ಇನ್ನೊಂದ್ ಕಡೆಗೆ ನಾವು ಕೊಹ್ಲಿ ಬಗ್ಗೆ ಮಾತನಾಡಿದ್ರೆ, ನೀವು ಕೊಹ್ಲಿ ತಂಡಕ್ಕೆ ಯಾವಾಗೆಲ್ಲ ಚೇಸಿಂಗ್ ಎಲ್ಲ ಆಡ್ತಾರೋ ಅವೆಲ್ಲವೂ ಕೂಡ ವಿನ್ ಆಗಿದೀವಿ ನಾವು. ಯಾಕಂದ್ರೆ ಅವರು ಆರಂಭಿಕ ಪವರ್ ಪ್ಲೇ ಅಲ್ಲಿ ಅದಾದ್ಮೇಲೆ 10 ಓವರ್ವರೆಗೂ ಅವ್ರು ಇದ್ದಾಗ ತಂಡದ ಗತಿನ ಬದಲಾಯಿಸಿರ್ತಾರೆ. ಮೇ ಬಿ ಆ ಬದಲಾವಣೆ ಆಗಿರೋದಕ್ಕೆ ಹಿಂದ್ಗಡೆ ಇರೋ ಪ್ಲೇಯರ್ಗಳು ಈಸಿಯಾಗಿ ಬ್ಯಾಟ್ ಬೀಸ್ತಾರೆ. ಅದು ಇದೆಲ್ಲವೂ ಅಂಕಿ ಅಂಶಗಳಿಗೆ ಸಿಂಕ್ ಆಗಿದೆ ಅನ್ಸುತ್ತೆ ಒಂದು. ಇನ್ನೊಂದು, ಅವರು ಓಪನಿಂಗ್ ವಿಭಾಗದಲ್ಲಿ ಎಷ್ಟು ರನ್ ಅನ್ನ ಹೊಡ್ಕೊಟ್ಟಿದಾರೋ, ಇದು 9,000 ರನ್ ಆಗಿದೆ ಅಂದ್ರೆ ಲೆಕ್ಕ ಹಾಕಿ ನೀವು, ಪ್ರತಿ ವರ್ಷ ಅವರೇ ಆಡಿರ್ತಾರೆ. ಅವಾಗ ನಿಮಗೆ ಲೆಕ್ಕಾಚಾರ ಕೊಹ್ಲಿ ಆಡಿದ್ರೆ ವಿನ್ನು ಅನ್ನಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಕೊಹ್ಲಿ ಇಲ್ಲದ RCBನೂ ನೋಡಕ್ಕಾಗಲ್ಲ. ಕೊಹ್ಲಿ ಅಂತ ಅದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ. ನಾವು ಟೆಸ್ಟಿಗೆ ರಿಟೈರ್ಮೆಂಟ್ ಕೊಟ್ಟಾಗ ಹೇಳ್ತಾ ಇದೀವಿ, ಯಾಕೆ ರಿಟೈರ್ಮೆಂಟ್ ಕೊಟ್ಟವ್ರೆ, ಅಂತ ಫಿಟ್ನೆಸ್ ಇರೋ ಪ್ಲೇಯರ್ ಅಂತ. ಹಾಗಾಗಿ RCBಗೂ ಅಂತ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಅವ್ರ ಫಾರ್ಮ್ ಅಲ್ಲಿ ಇರೋದ್ರಿಂದ ನೋಡಿ, ಮೊನ್ನೆ ಮ್ಯಾಚ್ ಅಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸಿಂಗ್ ಆಗಿ ಕಾಣ್ತಾ ಇದ್ರು, ಒಳ್ಳೆ ಶಾಟ್ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಹೆದರ್ತಾ ಇದ್ರು. ಇವ್ರು ಯಾವಾಗ ಆ ತಂಡಕ್ಕೆ ಅವರು ಒಂದು ಬಿಗ್ ಹಿಟ್ ಶುರು ಮಾಡ್ತಾರೋ ಕೊಹ್ಲಿ, ಅವರು ಚೇತರಿಸ್ಕೊಳ್ತಾರೆ. ನಿನ್ನೆ ಅವ್ರು ಹೊಡಿತಾ ಇರ್ಬೇಕಾದ್ರೆ ಇವ್ರು ಅವ್ರಿಗೆ ಬೂಸ್ಟಪ್ ಆಗಿ ಹೊಡೆದವ್ರನ್ನ ಒಂದು ಹುರಿದುಂಬಿಸ್ತಾ ಇದ್ರು. ಹಾಗಾಗಿ ಕೊಹ್ಲಿ ಒಂದು ಸ್ಪಿರಿಟ್ ಪಾಟೀಲ್ ಅವರು, ಕೊಹ್ಲಿ ಒಂಥರ ಬಾಂಬ್ ಇದ್ದಂಗೆ, ಅದು ಎಲ್ಲೆಲ್ಲಿ ಬೀಳ್ತಾ ಇರುತ್ತೋ ಅಲ್ಲೆಲ್ಲ ಸೌಂಡ್ ಮಾಡುತ್ತೆ ನೋಡಿ. ಅವ್ರು ಆಲ್ಮೋಸ್ಟ್ ಲಾಂಗ್ ಆನ್ ನಲ್ಲಿ ಫೀಲ್ಡ್ ಮಾಡ್ತಾರೆ, ಔಟ್ ಫೀಲ್ಡ್ ಅಲ್ಲೇ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಬ್ರು ಪ್ಲೇಯರ್ ಫೀಲ್ಡಿಂಗ್ ಮಾಡೋ ಜಾಗವನ್ನು ಒಬ್ಬರೇ ಕವರ್ ಮಾಡ್ತಾರೆ. ಅಷ್ಟೊಂದು ರನ್ನಿಂಗ್ ಫಾಸ್ಟ್ ಇದೆ ಅವ್ರದ್ದು, ಆಕ್ಟಿವ್ ಆಗಿದ್ದಾರೆ ನೋಡಿ. ಯಂಗ್ ಪ್ಲೇಯರ್ ಸ್ಲಡ್ಜಿಂಗ್ ಮಾಡೋದನ್ನ ನೋಡ್ತೀವಿ ನಾವು, ಆದ್ರೆ ಇವರು ಸ್ಲಡ್ಜಿಂಗ್ ಅಂದ್ರೆ ಆಕ್ಟಿವ್ ಆಗಿರುವಂತದ್ದು, ಒಂದು ಎಂಜಾಯ್ಮೆಂಟ್ ನೋಡಿ. ನಿನ್ನೆ ತುಷಾರ ವಿಕೆಟ್ ಎತ್ತಿದ್ರೆ ತುಷಾರನ್ಗಿಂತ ಹೆಚ್ಚು ಇವ್ರು ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ಆ ಒಂದು ಸ್ಪಿರಿಟ್ ಅನ್ನ ಟೀಮಲ್ಲಿ ಇಟ್ಕೊಂಡಿರ್ತಾರೆ. ಬೇರೆಯವರ ಗೆಲುವನ್ನ ಸೆಲೆಬ್ರೇಟ್ ಮಾಡುವ ಮಗುವಿನ ಮನಸ್ಥಿತಿ ಇದೆ. ಒಬ್ಬ ಕ್ರೀಡಾಪಟು ಹೇಗಿರ್ಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರ ಪ್ರತಿಭೆಯನ್ನ ಅವ್ರು ಗೌರವಿಸಬೇಕು, ಜೊತೆಗೆ ಅದರಲ್ಲಿ ಅವರ ಗೆಲುವನ್ನ ಕಾಣಬೇಕು. ಅದರಲ್ಲಿ ಕೊಹ್ಲಿ ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ RCB ಅಭಿಮಾನಿಗಳು ವಿಶ್ವದಾದ್ಯಂತ ಇರ್ಲಿಕ್ಕೆ ಈ ಒಂದೇ ಒಂದು ಗುಣ ಕಾರಣ ಅಂತ ಅನ್ಸುತ್ತೆ ಪಾಟೀಲ್ ನನಗೆ. ಹೌದೌದು. ಒಂದು ಅದರ ಜೊತೆಗೆ ಈ 3, 4 ಈ ಒಂದು ನಂಬರ್ ಇದೆಯಲ್ಲ, ಅಲ್ಲಿ ಯಾಕೋ ಯಾರು ಕೂಡ ಸಟ್ಟ ಆಗ್ತಾನೆ ಇಲ್ಲ. ಪಟೇದಾರ್ ಕೂಡ ಆರಂಭದಲ್ಲಿ ಮಿಂಚಿದ್ರು, ಅದರ ನಂತರ ಬ್ಯಾಟ್ ಸದ್ದೆ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಇಂಜುರಿ ಬೇರೆ. ಈಗ ಪಟೇದಾರ್ ಆಸ್ ಅ ಕ್ಯಾಪ್ಟನ್ ಆಗಿ ನಾವು ಪ್ಲೇ ಆಫಿಗೆ ನೋಡಬೇಕು ಅಂತಂದರೆ ಪಟೇದಾರ್ ಕಮ್ಬ್ಯಾಕ್ ಎಷ್ಟು ಮುಖ್ಯ. ಅದ್ರ ಜೊತೆಗೆ ಜಿತೇಶ್ ಶರ್ಮಾ ಆಸ್ ಅ ಕ್ಯಾಪ್ಟನ್ ಆಗಿ ನನಗೇನು ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ನಿನ್ನೆ ನೋಡಿ ಬಾಲಿಂಗ್ಗಳನ್ನು ಏನೇನೋ ಆಡಿಸ್ಬಿಟ್ರು. ನಿನ್ನೆ ಕೃಣಾಲ್ ಪಾಂಡ್ಯ ಅಷ್ಟು ಕಡಿಮೆ ರನ್ ಕೊಟ್ಟರು ಕೂಡ ಅವ್ರಿಗೆ ಕೊಡಲಿಲ್ಲ. ಶಫರ್ಡ್ ಅವ್ರಿಗೆ ಬಾಲಿಂಗ್ ಕೊಟ್ಟರು, ಅಲ್ಲಿ ತುಂಬ ಹೊಡಿಸ್ಕೊಂಡು. ಆಮೇಲೆ ಬಾಲರ್ಗಳನ್ನ ಸರಿಯಾದ ಟೈಮ್ಗೆ ಅವ್ರನ್ನ ಆಯ್ಕೆ ಮಾಡಿ ಬಾಲಿಂಗ್ ಮಾಡಿಸ್ಲಿಲ್ಲ ಅಂತ ಎಲ್ಲೋ ಒಂದು ಸ್ವಲ್ಪ ಅಭಿಮಾನಿಗಳು ಕೂಡ ಒಂದು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಆಸ್ ಅ ಕ್ಯಾಪ್ಟನ್ ಸೋತಿರ್ಬೋದು, ಬ್ಯಾಟ್ಸ್ಮನ್ ಗೆದ್ದಿದ್ದಾರೆ. ನಮಗೆ ಆಸ್ ಅ ಕ್ಯಾಪ್ಟನ್ ಕೂಡ ವಿನ್ ಆಗಬೇಕು ಅಂತಂದರೆ ರಜತ್ ಪಟೇದಾರ್ ಕಮ್ಬ್ಯಾಕ್ ಆಗಲೇಬೇಕು. ಈ ಇಂಜುರಿ ಮತ್ತು 3ನೇ ಸ್ಥಾನದಲ್ಲಿ ವೈಫಲ್ಯಗಳು 5-6 ಮ್ಯಾಚ್ಗಳಿಂದ, ಇದರಿಂದ ಕಮ್ಬ್ಯಾಕ್ ಮಾಡಿ ಈಗ RCBಗೆ ಅವರೊಂದು ಸ್ವಲ್ಪ ಭದ್ರ ಬುನಾದಿ 3ನೇ ಸ್ಥಾನದಲ್ಲಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಜಾಗ ಅದು. ವಿರಾಟ್ ಕೊಹ್ಲಿ ಇಂಟರ್ನ್ಯಾಷನಲ್ ಅಲ್ಲಿ ಆಡೋದೇ
3ನೇ ಸ್ಥಾನದಲ್ಲಿ. ಅಂಥ ಸ್ಥಾನದಲ್ಲಿ ಮತ್ತೆ ಇನ್ನೊಂದು ವಿಕೆಟ್ ಬೇಗ ಕಳ್ಕೊಂಡ್ರೆ ನಮಗೆ ದೊಡ್ಡ ಮೈನಸ್ ಆಗುತ್ತೆ. ಆ ಸ್ಥಾನವನ್ನು ತುಂಬಿ ಅದ್ರ ಜೊತೆಗೆ ಕ್ಯಾಪ್ಟನ್ಸಿಯನ್ನು ಒಳ್ಳೆಯಾಗಿ ನಿರ್ವಹಿಸುವಂಥ ಒಂದು ಸ್ಥಾನ ಬೇಕು. ಪಟೇದಾರ್ ಅದನ್ನು ಮಾಡ್ತಾರೆ ಅಂತ ಅನ್ಸುತ್ತಾ ಮುಂದಿನ ನಿಜ ಪಾಟೀಲ್. ಒಂದಿಷ್ಟು ಫೇಲ್ಯೂರ್ಗಳು ಕಂಡ್ರೆ ನಾವು ಅದನ್ನ ನಾವೇನು ಈಸಿಯಾಗಿ ಟೀಕೆಗಳು ಮಾಡ್ತೇವೆ ಆಡ್ತಾ ಇಲ್ಲ ಅಂತ, ಅವತ್ತಿನ ಬ್ಯಾಡ್ ಲಕ್ ಕಾರಣ ಆಗುತ್ತೆ. ಹಾಗಂತ ರಜತ್ ಪಟೇದಾರ್ ಒಳ್ಳೆ ಪ್ಲೇಯರೇ ಅಲ್ಲ ಅಂತ ಹೇಳಿಕ್ಕಾಗಲ್ಲ. ಇದೇ ಲಕ್ನೋ ಮೇಲೆ ಕಳೆದ ಬಾರಿ ಅವ್ರು ಸೆಂಚುರಿ ಹೊಡೆದು ವಿನ್ ಮಾಡಿಸಿದ್ರು. ಹಾಗಾಗಿ ನಿನ್ನೆ ಕೂಡ ಅವರಿಗೆ ಮುಂಬಡ್ತಿಯನ್ನ ಕೊಡ್ತಾರೆ. ಕೆಲವೊಂದು ದಿನ ಬ್ಯಾಡ್ ಲಕ್ಗಳು ಕಾರಣ ಆಗುತ್ತೆ. ಅವರೇ ಒಳ್ಳೆಯ 50ಗಳನ್ನು ಕೂಡ ಈ ಬಾರಿ ಬಾರಿಸಿದ್ದಾರೆ. ಮೇ ಬಿ ಜಿತೇಶ್ ಶರ್ಮಾ ಎಲ್ಲ ನೋಡಿದಾಗ ನಮಗೆ ಈ ಜಿಂಬಾಬ್ವೆ, ನ್ಯೂಜಿಲೆಂಡ್ ಈ ತರದ ಹೊಸ ಕ್ಯಾಪ್ಟನ್ ಬಂದಾಗ ಒಂದು ಬರ್ದಿಟ್ಕೊಂಡು ಬರ್ತಾ ಇದ್ರು. ನಿನ್ನೆ ಅವರು ವಿನ್ ಆದ್ಮೇಲೆ ಸ್ಪೀಚ್ ಕೂಡ ಅದೇ ಹೇಳ್ತಾರೆ, ನಮಗೆ ಕಾರ್ತಿಕ್ ಬಾಯ್ ಇರ್ಬೋದು, ಹಾಗೇನೆ ಇಲ್ಲಿರುವ ಕೊಹ್ಲಿ ಬಾಯ್ ಎಲ್ಲರ ಹೆಸರು ಹೇಳ್ತಾರೆ. ಅವರೆಲ್ಲರೂ ತುಂಬಾ ಸಾಥ್ ಕೊಟ್ರು. ಅಂದ್ರೆ ಒಂದು ಭಯದ ನಡುವೆ ಅವರು ಒಂದು ಆರ್ಡರ್ ವೈಸ್ ಹಾಕೊಂಡ್ಬಂದಾರೆ ಪಾಟೀಲ್. ಸಿಚುಯೇಷನ್ ನೋಡಿ ಕ್ಯಾಪ್ಟನ್ಸಿ ಮಾಡ್ಬೇಕಂದ್ರೆ ಅನುಭವ ಬೇಕಲ್ಲೇ, ಒಂದು ಆರ್ಡರ್ ವೈಸ್ ಇವ್ರನ್ನೇ ಆಡಿಸ್ಬೇಕು ನಾವು ಅಂತ ಬಂದಾಗ ಈ ತರ ಆಗತ್ತೆ. ಅದ್ರ ಬದಲು ನಮಗೆ ರಜತ್ ಪಟೇದಾರ್ ಚೂರು ಪಕ್ವ ಆಗಿದ್ದಾರೆ ಕ್ಯಾಪ್ಟನ್ಸಿಲಿ. ನೀವು ಹೇಳಿದಾಗೆ ಕೃಣಾಲ್ ಪಾಂಡೆಗೆ ನಡೀತಾ ಇದೆ, ರನ್ ಕೊಟ್ಟಿಲ್ಲ, ಕಡಿವಾಣ ಹಾಕಿದ್ದಾರೆ. ಹಂಗಿದ್ದು ಬೇಕಾದ್ರೆ ಕೃಣಾಲ್ ಪಾಂಡೆನ ನೀನೆ ಆಡಿಸ್ಬೋದಾಗಿತ್ತು, ಅವ್ರು ಇನ್ನೊಂದಿಷ್ಟು ಅವ್ರನ್ನ ಯೂಸ್ ಮಾಡ್ಬೋದಾಗಿತ್ತು. ಅವರೊಂದು ಆರ್ಡರ್ ವೈಸ್ ಅಲ್ಲೇ ಬರ್ತಾ ಇದ್ರು. ಸಿಚುಯೇಷನ್ ನೋಡಿ ಮೋಲ್ಡ್ ಆಗಬೇಕು, ಅದಕ್ಕೊಂದಿಷ್ಟು ಎಕ್ಸ್ಪೀರಿಯನ್ಸ್ ಬೇಕು. ಕಂಪೇರಿಟಿವ್ಲಿ ರಜತ್ ಪಟೇದಾರ್ 3ನೇ ಕ್ರಮಾಂಕಕ್ಕೆ ಬರೋದು ಬೆಟರು. ಬಿಗ್ ಹಿಟ್ಟರು, ಟೆಂಪೋನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇನ್ನೊಂದು ಅವ್ರ ಫಾರ್ಮಿಗೆ ಬರೋದ್ರಿಂದ ತಂಡಕ್ಕೆ ಇನ್ನೊಂದಿಷ್ಟು ಬಲ ಆಗುತ್ತೆ. ಯಾಕಂದ್ರೆ ನಾವು ಒಬ್ಬರೇ ಗೆಲ್ತೀವಿ, ಒಬ್ಬರೇ ಆಡಿ ಗೆಲ್ಲಿಸ್ತೀವಿ ಅನ್ನೋದಲ್ಲ. ಯಾವಾಗೂ ಕೂಡ ನಮ್ಮ ಎಡಿಟರ್ ಹೇಳ್ತಾ ಇರ್ತಾರೆ ನೋಡಿ, 11 ಜನ ಏನಾದರೂ ಒಳ್ಳೆಯ ಪ್ರದರ್ಶನ ಕೊಟ್ರೆ ಮಾತ್ರ ಆ ಟೀಮ್ ಗೆಲ್ಲಿಕ್ ಸಾಧ್ಯ. ಆಮೇಲೆ ಅತಿ ಹೆಚ್ಚು ಡಾಟ್ ಬಾಲ್ಗಳನ್ನ ಹಾಕಿರೋ ತಂಡ ಗೆಲ್ತವೆ. ಯಾವತ್ತೂ ಕೂಡ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಸಿಂಗಲ್ ರನ್ ಕದಿಬೇಕು, ಅವ್ರಿಗೆ ಡಾಟ್ ಬಾಲ್ ಹಾಕ್ಲಿಕ್ಕೆ ಬಿಡಬಾರ್ದು. ನಿನ್ನೆ RCB ಅದನ್ನೇ ಮಾಡಿರೋದು, ಹೆಚ್ಚು ರನ್ ಕದ್ರು. ನಾವು ಹಾಕ್ಬೇಕಾದ್ರೆ 30+ ಡಾಟ್ ಬಾಲ್ ಹಾಕಿದೀವಿ, ಅವೆಲ್ಲವೂ ಕೂಡ ವಿನ್ನಿಂಗ್ ಕಾರಣ ಆಗುತ್ತೆ. ಹಾಗಾಗಿ ರಜತ್ ಪಟೇದಾರ್ ನಿನ್ನೆ ಏನ್ 3ನೇ ಸ್ಥಾನಕ್ಕೆ ಬಂದ್ರು, ನೆಕ್ಸ್ಟ್ ಮ್ಯಾಚ್ ಬರ್ಬೇಕು. ಯಾಕಂದ್ರೆ ನಮಗೆ ಅಗರ್ವಾಲ್ಗೆ ಒಳ್ಳೆ ಮೆಚುರಿಟಿ ಇದೆ, ಮಿಡ್ಲ್ ಆರ್ಡರ್ ಹಿಟ್ಟರ್ ಜೊತೆಗೆ ಅವ್ರನ್ನ ಆಡಿಸ್ಕೊಂಡು ಹೋಗೋ ಕೆಪಾಸಿಟಿ ಇದೆ. ಹಾಗಾಗಿ ನಿನ್ನೆ ಬಂದ ಪ್ಲೇಸಲ್ಲೇ ರಜತ್ ಪಟೇದಾರ್ ಸ್ವಲ್ಪ ವರ್ಕೌಟ್ ಮಾಡಿ ಬ್ಯಾಟಿಂಗ್ ಮಾಡಿದ್ರೆ ಟೀಮ್ ಪರ್ಫಾರ್ಮೆನ್ಸ್ ಭರ್ಜರಿ ಆಗಿರುತ್ತೆ. ಆ ಮೂಲಕ ನಾವು ಕ್ವಾಲಿಫೈಯಿಂದ ಸೀದಾ ಫೈನಲ್ಗೆ ಹೋಗ್ಬೋದು ಪಾಟೀಲ್. ನಮಗೆ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇರೋದು ಅಂತಂದ್ರೆ ಯಶ್ ದಯಾಳ್ ಮತ್ತೆ ಭುವಿ ಮತ್ತೆ ಸುಯೇಶ್ ಶರ್ಮಾ. ಈ ಮೂವರು ಕೂಡ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಹಾಕಿದ್ರು. ಆರಂಭದಲ್ಲಿ ಏನಾದರೂ ಭುವನೇಶ್ವರ್ ರನ್ ಕೊಟ್ಟಿದ್ರೆ ಡೆತ್ನಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಯಶ್ ದಯಾಳ್ ಕೂಡ ಹಂಗೆ ಚೆನ್ನೈ ಜೊತೆ ತುಂಬಾ ಚೆನ್ನಾಗಿ ಬಾಲಿಂಗ್ ಹಾಕಿದ್ರು. ಒಂದು 2-3 ಮ್ಯಾಚಲ್ಲಿ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಬಟ್ ಈಗ ಕೊನೆಯ ಒಂದು 3-4 ಮ್ಯಾಚ್ಗಳಲ್ಲಿ ದಯಾಳು ರನ್ ಕೊಡ್ತಾ ಇದ್ದಾರೆ, ಭುವಿ ಅಂತೂ ಲೈನ್ ಆ್ಯಂಡ್ ಲೆಂತ್ನೇ ಮಿಸ್ ಮಾಡ್ತಾ ಇದ್ದಾರೆ. ಆಮೇಲೆ ಸುಯೇಶ್ ಶರ್ಮಾ ಆ ಸ್ಪಿನ್ ಮಾಂತ್ರಿಕತೆಯನ್ನು ಮರೆತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಕೃಣಾಲ್ ಪಾಂಡ್ಯಗೆ ಕೊಡ್ಲೋ ಬೇಡವೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕ್ಯಾಪ್ಟನ್ಸ್ ಬಾಲಿಂಗನ್ನು ಕೊಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿದರೆ ಎಲ್ಲೋ ಬಾಲಿಂಗ್ನಲ್ಲಿ ನಾವು ಒಂದು ಸ್ವಲ್ಪ ಎಡುತ್ತಾ ಇದ್ದೀವಿ. ಇಲ್ಲಿ ಬದಲಾವಣೆ ಬೇಕು. ಆಸ್ ಅ ಕ್ಯಾಪ್ಟನ್ ಆಗಿ ಅಥವಾ ಕೊಹ್ಲಿ ಈ ಬಾಲರ್ಗಳ ಜೊತೆಗೆ ಈ ಮುಂದಿನ ಹಂತದಲ್ಲಿ ಏನು ಮಾತನಾಡಬೇಕು, ಅದ್ರ ಜೊತೆಗೆ ಅವ್ರ ಕಮ್ ಬ್ಯಾಕ್ ನಮಗೆ ಎಷ್ಟು ಮುಖ್ಯ ಆಗತ್ತೆ ಈ ಮುಂದಿನ ಹಂತದಲ್ಲಿ. ನಿಜ, ನಾವು ಕಳೆದ ಮ್ಯಾಚ್ ಸೋತಾಗ ಹೇಳಿದ್ವಿ ಪಾಟೀಲ್, ಮಧ್ಯಮ ಕ್ರಮಾಂಕ ಫೇಲ್ಯೂರ್ ಆಯಿತು, ನಾವು ಸೋತೀವಿ. ಬೌಲಿಂಗ್ ಒಂದಿಷ್ಟು ವೈಫಲ್ಯ ಅನುಭವಿಸ್ತು, ಸೋತೀವಿ ಅಂತ. ಈಗ ಮಧ್ಯಮ ಕ್ರಮಾಂಕ ಸುಧಾರಣೆ ಕಂಡಿದೆ. ನಾವು ಇನ್ನು ನೆಕ್ಸ್ಟ್ ಹಂತಕ್ಕೆ ಹೋಗ್ಬೇಕಾದ್ರೆ ಆ ಒಂದು ಬೌಲಿಂಗ್ ಸಮಸ್ಯೆನೂ ಕೂಡ ಬಗೆಹರಿಸ್ಕೊಳ್ಬೇಕು. ನೋಡಿ, ನಾವು ಸೀನಿಯರ್ ಬೌಲರ್ಗಳು ಈ ಬಾರಿ ಕ್ಲಿಕ್ ಆಗಿರೋದ್ರಲ್ಲಿ ನಮಗೆ ಒಂದು ಹೆಜಲ್ವುಡ್ ಕಾಣ್ತಾರೆ. ಅದಾದ್ಮೇಲೆ ನಮಗೆ ಹಳೆ ಬೌಲರ್ಗಳಲ್ಲಿ ಮಿಚೆಲ್ ಸ್ಟಾರ್ಕ್ ಒಬ್ರು ಸ್ವಲ್ಪ ಲಯ ಕಂಡುಕೊಂಡಿದ್ರು, 1-2 ಮ್ಯಾಚ್ ಅವರು ವಿನ್ ಮಾಡಿಸ್ಕೊಟ್ರು. ಅದನ್ನು ಹೊರತುಪಡಿಸಿದ್ರೆ ಪ್ಯಾಟ್ ಕಮಿನ್ಸ್ ಇರ್ಬೋದು, ಶಮಿ ಇರ್ಬೋದು, ನಮ್ಮ ಸೀನಿಯರ್ ಬೌಲರ್ಸ್ ಯಾರೆಲ್ಲ ಇದ್ರು ಪಾಟೀಲ್ ಎಲ್ಲ ತಂಡದಲ್ಲೂ ಹೊಡೆಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ RCBಲೂ ಕೂಡ ಯಶ್ ದಯಾಳ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರಪ್ಪ, ಒಳ್ಳೆ ಕಟ್ ಆಗ್ತಾರೆ ಅನ್ಕೊಂಡಿದ್ದೆ. ನಿನ್ನೆ ಕೂಡ ಅವರು ಸಾಥ್ ಕೊಟ್ಟಿಲ್ಲ. ಒಬ್ಬ ನಾಯಕನಿಗೆ ಪಾಟೀಲ್ ನೀನು ಎಷ್ಟು ಜನ 4 ಜನ ಬೌಲರ್ ಬಳಸಿ ಕೂಡ ನಿಮಗೆ ಬೌಲಿಂಗ್ ಅಲ್ಲಿ ಹೊಡೆಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಹೆಂಗ್ ಕ್ಯಾಪ್ಟನ್ಸಿ ಮಾಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ಬಿಡತ್ತೆ. ಯಾಕಂದ್ರೆ ಒಬ್ರಾರು ಬುಮ್ರಾ ತರದ ಬೌಲರ್ ಬೇಕು, ನಂಬಿಕೆ ಇಟ್ಟು ಬಾಲ್ ಕೊಟ್ರೆ ಆಡ್ಬೇಕಪ್ಪ ಅಂತ. ಆ ಒಂದು ಓವರ್ ಆದ್ರೂ ಹಾಕ್ತಾನೆ ಅನ್ನೋ ಒಂದು ಕೆಪಾಸಿಟಿ ಇರಬೇಕು. ಆ ನಿಟ್ಟಿನಲ್ಲಿ ಭುವಿ ತುಂಬಾ ಎಚ್ಚೆತ್ಕೊಳ್ಬೇಕು. ತುಂಬಾ ರೀತಿಯ ಒಂದು ಬೇರೆ ಬೇರೆ ರೀತಿಯ ಅವರ ಹಳೆ ಚಾರ್ಮ್ ಅಲ್ಲಿ ಏನೇನೋ ಬತ್ತಳಿಕೆಯಲ್ಲಿ ಅಸ್ತ್ರಗಳಿದ್ವು, ಅವುಗಳನ್ನೆಲ್ಲ ಇನ್ನು 2 ಮ್ಯಾಚ್ ಅಲ್ಲಿ ದಯವಿಟ್ಟು ಪ್ರಯೋಗ ಮಾಡಿ. ಜೊತೆಗೆ ಯಶ್ ದಯಾಳ್ನ ಅವರ ಮನಸ್ಥಿತಿ ಹೇಗಿತ್ತು ಪಾಟೀಲ್, ರಿಂಕು ಸಿಂಗ್ ಹೊಡೆದಾಗ ಯಾವ ಫ್ರಾಂಚೈಸಿ ಕೂಡ ಕೈ ಹಾಕಿಲ್ಲ ಅವರಿಗೆ. ಅಂಥದ್ರಲ್ಲಿ RCB ಏನೋ ಇದೆ ಈತನಲ್ಲಿ ಅಂತ ತಗೊಂಡು ಈ ಬಾರಿ ಉಳಿಸ್ಕೊಂಡು ಮತ್ತೆ ಅವಕಾಶ ಕೊಟ್ಟಿದೆ. ಅದಕ್ಕಾದ್ರೂ ಕಪ್ಪೆತ್ತುವ ಪ್ರದರ್ಶನ ಅವ್ರು ಮಾಡಬೇಕು. ಅದಕ್ಕೆ ಇನ್ನೊಂದಿಷ್ಟು ತರಬೇತಿ ಮಾಡ್ಬೇಕು. ನೋಡಿ, ಇಲ್ಲಿ ಬ್ಯಾಟಿಂಗ್ ಕೋಚ್ ಒಳ್ಳೆ ಕೆಲಸವನ್ನೇ ಮಾಡ್ತಿದ್ದಾರೆ ಪಾಟೀಲ್, ಒಳ್ಳೆಯ ಬ್ಯಾಟ್ಸ್ಮನ್ಗಳನ್ನ ರೆಡಿ ಮಾಡ್ತಾರೆ. ಇನ್ನೇ ಜಿತೇಶ್ ಶರ್ಮಾ ಅದು ಹೇಳಿದ್ದು, ನೀವು ಹೆದರಬೇಡಿ ಆ ಸಂದರ್ಭದಲ್ಲಿ ಅಂತ ಕಾರ್ತಿಕ್ ಬಾಯ್ ಹೇಳಿದ್ರು ನನಗೆ. ಕೆಚ್ಚೆದೆಯಿಂದ ಆಡಿ ನೀವು ಬೋರ್ಡ್ ಕಡೆ
ಗಮನ ವಹಿಸಬೇಡಿ, ಸ್ಕೋರ್ ಕಡೆ ಗಮನ ವಹಿಸಬೇಡಿ, ರಿಕ್ವೈರ್ಡ್ ರನ್ ರೇಟ್ ಕಡೆ ಗಮನ ವಹಿಸಬೇಡಿ, ಬಿಗ್ ಹಿಟ್ಗಳನ್ನು ಮಾಡ್ತಾ ಬನ್ನಿ, ಸಿಕ್ಕಿರೋ ಶಾಟ್ನ ಕ್ಲಿಯರ್ ಮಾಡಿ, ಸ್ಕೋರ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ನಾವು ಅದನ್ನೇ ಫಾಲೋ ಮಾಡಿದೀವಿ ಅಂದರು. ಈ ನಿಟ್ಟಿನಲ್ಲಿ ಅವರು ಒಳ್ಳೆಯ ಬ್ಯಾಟಿಂಗ್ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಬೌಲಿಂಗ್ಗೆ ಸುಧಾರಣೆ ಆಗಬೇಕು. ದಯವಿಟ್ಟು ವೀಕ್ ಇರೋ ಜಾಗನ ನಾವು ಹೆಜಲ್ವುಡ್ ಕಂಬ್ಯಾಕೇ ಮಾಡಲಿಲ್ಲಪ್ಪ, ಅವ್ರ ಇಂಜುರಿನೇ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಇರೋರೇ ಎಚ್ಚೆತ್ಕೊಳ್ಬೇಕು. ತುಷಾರ್ ಜೊತೆಗೆ ಇರುವ ಬೌಲರ್ಗಳು ಇಬ್ಬರು ಕೂಡ ವೇಗದ ಬೌಲರ್ ಸಾಥ್ ಕೊಡ್ಬೇಕು. ಇನ್ನು ಸ್ಪಿನ್ನು ಸುಯೇಶ್ ಶರ್ಮಾ ಬದಲಾವಣೆ ಮಾಡ್ತಾರೋ ಅಥವಾ ಬೆಂಚಲ್ಲಿ ನಮ್ಮಲ್ಲಿ ಒಳ್ಳೆಯ ಬ್ಯಾಕಪ್ ಇದೆ, ಬೇರೆಯವ್ರನ್ನ ಆಡಿಸ್ತಾರೋ, ಅವ್ರನ್ನೇ ಆಡಿಸಿದ್ರೆ ಬೇರೆ ರೀತಿಯಾಗಿ ಮೋಲ್ಡ್ ಆಗಬೇಕಾಗತ್ತೆ. ಇನ್ನೊಂದು ಕಡೆಗೆ ಕೃಣಾಲ್ ಪಾಂಡ್ಯ ಮೇನ್ ಸ್ಪಿನ್ನರ್ ಅಂದಾಗ ಅವರ ಓವರ್ನ 4 ಓವರ್ ಕಂಟಿನ್ಯೂ ಮಾಡಬೇಕು. ಅದು ಕ್ರೂಸಿಯಲ್ ಮೂಮೆಂಟಲ್ಲಿ ಕಂಟಿನ್ಯೂ ಮಾಡಿಸ್ಕೊಬೇಕು. ಪಟೇಲ್ ಒಬ್ಬ ಕ್ಯಾಪ್ಟನ್ಗೆ ಏನು ಸ್ಪಿನ್ನರ್ ಇರ್ತಾರೋ ತಂಡದಲ್ಲಿ ಸ್ಟಾರ್ ಸ್ಪಿನ್ನರು, ಅವ್ರನ್ನ ಎಲ್ಲಿ ಬಳಸ್ತಾರೆ, ಎಲ್ಲಿ ಅವ್ರ ಹತ್ರ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ತೆಗೆಸ್ಕೊಳ್ತಾರೆ, ಅದೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅಂತಹ ಕಡೆಗೆ ಕ್ಯಾಪ್ಟನ್ ಮೊರೆ ಹೋಗಬೇಕಾಗತ್ತೆ. ಈ ಒಂದು ರೀತಿಯ ಚೇಂಜಸ್ ಅನ್ನ ಕ್ಯಾಪ್ಟನ್ ಮಾಡ್ಕೋಬೇಕು. ಮ್ಯಾನೇಜ್ಮೆಂಟು ಬೌಲಿಂಗ್ ಚೇಂಜಸ್ಸಿಗೆ ಏನು ಮಾಡಬೇಕು, ಕೋಚು ಎಲ್ಲರೂ ಕೂಡ ಕೂತು ಇದೊಂದಿಷ್ಟು ವಿಭಾಗ ಬದಲಾವಣೆ ಮಾಡಿಕೊಂಡ್ರೆ ನಾವು ಮುಂದಿನ 2 ಹೆಜ್ಜೆನ ಸರಾಗವಾಗಿ ಇಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾಕಂದ್ರೆ ಪಂಜಾಬ್ ಕೂಡ ಕಪ್ಪೆತ್ತಿಲ್ಲ, ಅವರು ಕಪ್ಪೆತ್ತಬೇಕು ಅಂತ ಎಲ್ಲ ಯಂಗ್ ಟೈಗರ್ಸ್ನೇ ಹೊಂದಿರೋ ತಂಡ ಇದೆ. RCB ಕೂಡ ಕಪ್ಪೆತ್ತಿಲ್ಲ. ವಿಶ್ವದ ಭಾರತೀಯ ಕ್ರಿಕೆಟರ್ಸ್ ಎಲ್ಲ IPL ಅಭಿಮಾನಿಗಳು ಹೇಳೋದು ನಾವೇ ಕಪ್ಪೆತ್ತಬೇಕು ಅಂತ. ಒಂದು ನಮ್ಮನ್ನು ಬಿಟ್ಟರೆ ಅಟ್ಲೀಸ್ಟ್ ಪಂಜಾಬ್ ಎತ್ತಲಿ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಪ್ರದರ್ಶನಗಳು ಕೂಡ ಇದ್ದಾವೆ. ಹಾಗಾಗಿ ಯಾವುದೇ ಸಣ್ಣ ತಪ್ಪುಗಳನ್ನು ಮಾಡದೆ, ತಪ್ಪುಗಳನ್ನು ಯಾವ ತಂಡ ಕಡಿಮೆ ಮಾಡುತ್ತೋ ಪಟ್ಟಿಲ್ಲ ಅದೇ ಗೆಲ್ಲತ್ತೆ. ಹಾಗಾಗಿ ನಮ್ದು ಬೌಲಿಂಗ್ ವಿಭಾಗದಲ್ಲಿ ಸ್ವಲ್ಪ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರು ಕೂಡ ಮತ್ತೊಮ್ಮೆ ನಾವು 2016 ನಿರಾಸೆ ಅನುಭವಿಸಬೇಕಾಗುತ್ತೆ. ದಯವಿಟ್ಟು ಅದಾಗಬಾರ್ದಂದ್ರೆ ಬ್ಯಾಟಿಂಗ್ ರೀತಿಯಾಗಿ ಬೌಲಿಂಗ್ ತಂಡ ಕೂಡ 175 ಹೊಡೆದ್ರು ನಾವು ಆಡಿಸ್ತೀವಿ ಅನ್ನೋ ಗಡ್ಸಿದ್ರೆ ತಂಡ ಮುನ್ನಡೆಸಬಹುದು. ಇನ್ನೊಂದು ಅಂದ್ರೆ ನಾವು ಈ ಪಂದ್ಯದಲ್ಲಿ ರಿಷಬ್ ಪಂತ್ ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಇನ್ನಿಂಗ್ಸ್ ಅದ್ಭುತವಾಗಿ ಮೂಡಿ ಬಂತು. ಅದು ಸೆಲೆಬ್ರೇಷನ್ ಹೆಂಗೆ ಪಲ್ಟಿ ಗಿಲ್ಟಿ ಎಲ್ಲ ಹೊಡೆದ್ಬಿಟ್ರು RCB ಮೇಲೆ. RCB ಅವ್ರಿಗಂತೂ ಏನು ಕೋಪ ಬರಲಿಲ್ಲ, ಯಾಕಂದ್ರೆ ಆತ ಫಾರ್ಮ್ ಬರೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಮತ್ತು ಮುಂದೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಇದೆ. ಆ್ಯಸ್ ಅ ವೈಸ್ ಕ್ಯಾಪ್ಟನ್ ಆಗಿ ಅವ್ರು ಆಯ್ಕೆ ಆಗಿದ್ದಾರೆ. ಮತ್ತು ಇನ್ನೊಂದು ಅಂದರೆ ಆ 27 ಕೋಟಿಯ ತಲೆಬರ ಇತ್ತಲ್ಲ, ಅದನ್ನು ಒಂದು ಸ್ವಲ್ಪ ಅಳಿಸಿ ಹಾಕಬೇಕಾಗಿತ್ತು. ಏನಪ್ಪ 27 ಕೋಟಿ ಕೊಟ್ವಿ, ಬರೀ 5, 2, 3 ಏನು ಮೊಬೈಲ್ ನಂಬರ್ ಥರ ರನ್ ನೋಡ್ದ ಏನೋ ಅಂತ ಹೇಳಿ. ಈ ಹಿಂದೆ ಕೇವಲ ಒಂದೇ ಒಂದು ಇನ್ನಿಂಗ್ಸಲ್ಲಿ ಅವ್ರದ್ದು ಒಂದು 50+ ರನ್ ಬಂದಿದ್ದು, ಅದನ್ನು ಬಿಟ್ಟರೆ ಈಗಲೇ ಒಂದು ಸೆಂಚುರಿ ಬಂದಿದ್ದು. ಬಟ್ ಮುಂದಿನ ದಿನಗಳಲ್ಲಿ ಇವ್ರನ್ನ ಕ್ಯಾಪ್ಟನ್ ಮಾಡ್ತಾರಾ ಅಥವಾ ತಂಡದಿಂದನೇ ತೆಗೆದೋಗೋದು, 27 ಕೋಟಿ ಉಳಿಸ್ಕೊಂಡು ಇನ್ನೊಬ್ಬ 2 ಕೋಟಿನ 3 ಕೋಟಿಗೆ ಅಂತ 5-6 ಜನ ಪ್ಲೇಯರ್ಸ್ಗಳನ್ನು ತಗೋತಾರೆ, ಇಂಥ ಎಲ್ಲ ಪ್ರಶ್ನೆಗಳು ಇದೆ. ಆದರೆ ಕೊನೆಯ ಪಂದ್ಯದಲ್ಲಿ ಅವರ ಕೊಟ್ಟಂತಹ ಏಟ್ ಇದೆಯಲ್ಲ, ಇಲ್ಲ ನಾನು ಅರ್ಹನಿದ್ದೀನಿ, ನನಗೆ ಇಂಥ ಬ್ಯಾಟಿಂಗ್ ಬರುತ್ತೆ. ಕೆಲವೊಂದು ಸಿಚುವೇಶನ್ಗಳಲ್ಲಿ ತಪ್ಪುಗಳಾಯಿತು. ಈ ಒಂದು ಏನು ಟೂರ್ನಿ ಇತ್ತಲ್ಲ ಅದೆಲ್ಲ ಮಿಸ್ ಹೊಡೀತು. ಬಟ್ ನಾನು ಅದಕ್ಕೆ ಅರ್ಹತೆ ಇದೆ. ನನ್ನ ಕ್ರಿಕೆಟ್ ಇನ್ನೂ ನನಗೆ ಗೊತ್ತಿದೆ, IPLನ ಹೇಗೆ ಆಡಬೇಕು ಅನ್ನೋದು ಗೊತ್ತಿದೆ, T20ನ ಹೇಗೆ ಎಂಡ್ ಮಾಡಬೇಕು ಅನ್ನೋದು ಗೊತ್ತಿದೆ. ಆ ಒಂದು ಭರ್ಜರಿ ಇನ್ನಿಂಗ್ಸ್ ಇತ್ತಲ್ಲ, ಅದು ಎಲ್ಲರ ಬಾಯಿ ಮುಚ್ಚಿಸ್ತು ಅಂತ ಅನಿಸುತ್ತೆ ಕೊನೆಯ ಒಂದು ಸೆಂಚುರಿ. ಈ ಸೆಂಚುರಿ ರಿಷಬ್ ಪಂತ್ಗೆ ಎಷ್ಟು ಮುಖ್ಯ ಆಗಿತ್ತು. ಅದರ ಜೊತೆಗೆ ಮುಂದಿನ ಇಂಗ್ಲೆಂಡ್ ಸರಣಿ ನಮಗಿದೆ. ಗಿಲ್ ಆ್ಯಸ್ ಎ ಕ್ಯಾಪ್ಟನ್ ಆಗಿದ್ದಾರೆ, ಆಮೇಲೆ ರಿಷಬ್ ಪಂತ್ ವೈಸ್ ಕ್ಯಾಪ್ಟನ್. ಯಾಕಂದರೆ ಯಂಗ್ಸ್ಟರ್ಸ್ ಹೋಗ್ತಾ ಇರೋದು, ನಮ್ಮ ಕೊಹ್ಲಿ ಇಲ್ಲ, ರೋಹಿತ್ ಇಲ್ಲ, ಜಡೇಜಾ ಇಲ್ಲ, ಅಶ್ವಿನ್ ಇಲ್ಲ, ಇಂಥ ಪ್ಲೇಯರ್ಸ್ಗಳನ್ನೆಲ್ಲ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ. ಇರೋದ್ರಲ್ಲೇ ತುಂಬ ಅನುಭವಿ ಅಂತಂದರೆ ಬೂಮ್ರಾ ಅವರೊಬ್ಬರೇ. ಇಂತಹ ಒಬ್ಬ ಹಿರಿಯರ ಅನುಪಸ್ಥಿತಿಯಲ್ಲಿ ಗಿಲ್ ಮತ್ತು ರಿಷಬ್ ಪಂತ್ ಆ ಒಂದು ಇಂಗ್ಲೆಂಡ್ ಸರಣಿಯನ್ನು ಮುನ್ನಡೆಸಬೇಕು. ಇದು ಈ ನಿನ್ನೆಯ ಒಂದು ಸೆಂಚುರಿ, ಆಮೇಲೆ 27 ಕೋಟಿ ಹಣೆ ಬರ, ಮುಂದಿನ ಸರಣಿ, ಇವೆಲ್ಲವನ್ನು ಮಿಕ್ಸ್ ಮಾಡಿ ಹೇಳೋದಾದರೆ ಪಟೇಲ್, ಒಂದು ಬ್ಯಾಡ್ ಟೈಮ್ ಅನ್ನೋದು ಕೂಡ ಯಾರನ್ನೂ ಬಿಟ್ಟಿಲ್ಲ. ಕೊಹ್ಲಿ ಕೂಡ ಬ್ಯಾಡ್ ಟೈಮಲ್ಲಿ ತುಂಬ ಕಷ್ಟಪಡ್ತಾ ಇದ್ರು, ಇಡೀ ವಿಶ್ವದ ಆಟಗಾರ ಅವ್ರ ಜೊತೆಗೆ ಸಾಥ್ ನೀಡ್ತಾ ಇದ್ರು, ಇಲ್ಲ ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತೇಳಿ. ಹಾಗೇನೆ ರಿಷಬ್ ಪಂತ್ ಕೂಡ ಅಸಾಧಾರಣ ಪ್ರತಿಭೆ. ಯಾಕಂದ್ರೆ ಅವರ ಪವರ್ ಹಿಟ್ಟಿಂಗ್ ಇಂದಾನೆ ಅವ್ರು ಗುರುತಿಸ್ಕೊಂಡವ್ರ ಪಾಟಿಲ್ಲ. ಎಲ್ಲಾದ್ರೂ ಬಾಲ್ ಬೀಳಲಿ, ಅದು ಯಾವ ಸಿಚುಯೇಷನ್ ಅಲ್ಲಾದ್ರೂ ಇರಲಿ, ಅವರ ಪವರ್ ಮೂಲಕನೇ ಬೌಂಡ್ರಿ ಗೆರೆ ದಾಟಿಸ್ತಾರೆ. ಜೊತೆಗೆ ಇಂಥದ್ದೇ ವಿಭಾಗದಲ್ಲಿ ಬಾಲ್ ಹಾಕಬೇಕು, ಇದು ನನ್ನ ಫೇವರೇಟ್ ಏರಿಯಾ ಅನ್ನೋದೇ ಇಲ್ಲ ಪಾಟೀಲ್ ಅವರಿಗೆ. ಎಲ್ಲ ಕಡೆ ಆಡ್ತಾರೆ. ಹಾಗೇನೆ ಜೊತೆಗೆ ವಿದೇಶಿ ಪಿಚ್ಗಳಲ್ಲೂ ಕೂಡ, ಅದು ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಇರ್ಬೋದು, ಅಲ್ಲಿರೋರ್ನ ಸ್ಲೆಡ್ಜಿಂಗ್ ಮಾಡಿ ಅವ್ರ ಮನೆಗೆ ಊಟ ಮಾಡ್ಕೊಂಡ್ಬಂದು ಅವ್ರ ಪಿಚ್ಚಲ್ಲೇ ಎಂಜಾಯ್ ಮಾಡಿ ಆಡುವಂಥ ಆಟಗಾರ. ಜೊತೆಗೆ ಆತನ ಪರ್ಫಾರ್ಮೆನ್ಸ್ ಮೇಲೆ ಯಾರಿಗೂ ಡೌಟ್ ಇಲ್ಲ ಪಟೇಲ್. ಈ ಬಾರಿ IPL ಅಲ್ಲಿ ಅವ್ರಿಗೆ ಬ್ಯಾಟ್ ಸದ್ದೆ ಮಾಡೋಕ್ಕಾಗಿಲ್ಲ, ವೈಯಕ್ತಿಕವಾಗಿ ಅವರಿಗೂ ನಿರಾಸೆ ಇತ್ತು. ನಿನ್ನೆ ಒಂದು ಅದೆಲ್ಲವನ್ನ ಕಳಿಸ್ಕೊಂಡಿದೆ. ಒಂದು ವೈಯಕ್ತಿಕವಾಗಿ ಲಕ್ನೋಗೆ ಎಷ್ಟು ಲಾಭ ಆಯಿತು ಗೊತ್ತಿಲ್ಲ, ಟೀಮ್ ಇಂಡಿಯಾಗೆ ಲಾಭ ಆಯಿತು. ಒಂದು ಬೇಜಾರಿನ ಮನಸ್ಥಿತಿ, ಫಾರ್ಮ್ ಇಲ್ದೇರೆ ಭಯದಲ್ಲಿ ಹೋಗುವ ಆಟಗಾರನಕ್ಕಿಂತ
ಅದ್ಭುತವಾಗಿ ಒಂದು ಸೆಂಚುರಿ ಎಷ್ಟು ಬಲ ಕೊಡುತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಉಪನಾಯಕನ ಪಟ್ಟ ಇದೆ. ಇಂಗ್ಲೆಂಡ್ ನಲ್ಲಿ ಸ್ಟಾರ್ ಆಟಗಾರ ಜೊತೆಗೆ ಅನುಭವದ ಕೊರತೆ ಇರುವ ಯಂಗ್ ಪ್ಲೇಯರ್ ಕರ್ಕೊಂಡು ಹೋಗೋದು. ಯಾಕಂದ್ರೆ T20 ಬೇರೆ ಫಾರ್ಮೆಟ್ ಪಾಟೀಲ್, ಟೆಸ್ಟ್ ಬೇರೆ. ಟೆಸ್ಟ್ಗೆ ತಾಳ್ಮೆ ಇರಬೇಕಾಗತ್ತೆ, ಜೊತೆಗೆ ಟೆಸ್ಟ್ ಆಡುವಂತ ಆಟಗಾರನ ಪರಿಪಕ್ವ ಬ್ಯಾಟ್ಸ್ಮನ್ ಅಂತ ಕರಿತೀವಿ. ಆ ನಿಟ್ಟಿನಲ್ಲಿ ಸಾಯಿ ಸುದರ್ಶನ್ ಇರ್ಬೋದು, ಜೈಸ್ವಾಲ್ ಇರ್ಬೋದು, ಈ ಯಂಗ್ ಟೀಮ್ ಏನಿದೆ ಇದು ಹೇಗೆ ಅದು ಸರ್ವೈವ್ ಆಗುತ್ತೆ ಅನ್ನೋದು ಒಂದು. ಜೊತೆಗೆ ಅವ್ರನ್ನೆಲ್ಲ ನಿಭಾಯಿಸ್ಬೇಕಂತ ಹೇಳಿದ್ರೆ KL ರಾಹುಲ್ ಹೊರತುಪಡಿಸಿದ್ರೆ ಜಡೇಜಾ, ಬೂಮ್ರಾ, ಈ 3 ಜನರ ಜೊತೆಗೆ ಇವರೇ ಸೀನಿಯರ್ ಪಂತ್. ವಿಕೆಟ್ ಕೀಪರ್ ಕಾರ್ಯ ತುಂಬಾ ಅದ್ಭುತವಾಗಿರುತ್ತೆ ಪಾಟೀಲ್. ನೀವು ಹೇಳಿದಾಗ ಉಪನಾಯಕ ಅಂದ್ರೆ ನಾಯಕನಷ್ಟೇ ಜವಾಬ್ದಾರಿ ಇದೆ. ಒಂದು ಪಂತ್ಗೆ ಇವತ್ತಿನ ಮ್ಯಾಚು ನಿನ್ನೆ ನಡೀತಲ್ವ, ಆ ಮ್ಯಾಚ್ ಅಲ್ಲಿ ಸೆಂಚುರಿ, ಅದೆಲ್ಲವನ್ನ ಭಯಮುಕ್ತರಾಗಿ ಇಂಗ್ಲೆಂಡ್ ಟೂರ್ಗೆ ಹೋಗಕ್ಕೆ ಅವಕಾಶ ಕೊಟ್ಟಿದೆ. ಜೊತೆಗೆ ಅವ್ರನ್ನ ಮುಂದಿನ ಬಾರಿ ಇಟ್ಕೊಳ್ಳುತ್ತೋ ಬಿಡುತ್ತೋ ಅವ್ರ ಮ್ಯಾನೇಜ್ಮೆಂಟ್ಗೆ ಬಿಟ್ಟಿರೋದು, ಬಟ್ ನಾನು ಇಟ್ಕೊಂಡ್ರೆ ಆಡ್ತೀನಿ ಅನ್ನೋದನ್ನು ತೋರಿಸಿದ್ದಾರೆ. ಜೊತೆಗೆ ಆತ ಬಹಳ ಒಂದು ಕ್ರೀಡಾ ಸ್ಫೂರ್ತಿ ಮೆರೆಯುವಂತ ಪ್ರತಿಭೆ. ನಿನ್ನೆ ಕೂಡ ನೋಡಿ ಆ ಒಂದು ದಿಗ್ವೇಶ್ ರಿವ್ಯೂ ತೆಗೆದುಕೊಂಡಾಗ ಅದನ್ನ ಆಕ್ಷೇಪನ ವ್ಯಕ್ತಪಡಿಸಿದ್ದವ್ರೆ. ದಿಗ್ವೇಶ್ ಆ ಮಾಡಿದ ಕೆಲ್ಸಕ್ಕೆ ಅವರು ಅದನ್ನ ನಾವು ತಗೊಳ್ಳಲ್ಲ ಅಂತೇಳಿ ಕ್ರೀಡಾ ಸ್ಫೂರ್ತಿ ಮೆರೆದ್ರು. ಗ್ರೌಂಡ್ ಅಲ್ಲೇ ಹೋಗಿ ಜಿತೇಶ್ ಶರ್ಮಾ ಅವ್ರನ್ನ ಹಗ್ ಮಾಡ್ತಾರೆ. ಅದ್ರ ಹೊರಗೆ ಬಂದ್ಮೇಲೆ ಕೊಹ್ಲಿ ಶಬಾಸ್ಗಿರಿ ವ್ಯಕ್ತಪಡಿಸ್ತಾರೆ. ಎಲ್ಲೇ ಆಡಿದ್ರು ಕೂಡ ಎಲ್ಲರ ಜೊತೆಗೆ ತುಂಬಾ ಚೆನ್ನಾಗಿರೋ ವ್ಯಕ್ತಿ ಆತ. ಹಾಗಾಗಿ ಆತ ಒಂದು ಆಕ್ಸಿಡೆಂಟ್ ಆದಾಗ ಅದರಿಂದ ಆಚೆ ಬರಲಿ, ಕಮ್ ಬ್ಯಾಕ್ ಮಾಡ್ಲಿ ಅಂತ ಪ್ರತಿಯೊಬ್ಬರು ಕೂಡ ಪ್ರೇಯರ್ ಮಾಡಿದ್ರು. ಪ್ರತಿಯೊಬ್ಬರು ಕೂಡ ಅವ್ರು ಬರಲಿ ಅಂತ. ಯಾಕಂದ್ರೆ ಅಷ್ಟೊಂದು ಜಾಲಿ, ಜೊತೆಗೆ ಕ್ರಿಕೆಟ್ ನ ತುಂಬಾ ಪ್ರೀತಿ ಮಾಡೋ ವ್ಯಕ್ತಿ, ಜೊತೆಗೆ ಎಲ್ಲ ರೀತಿಯ ಶಾಟ್ ಗಳನ್ನ ಹೊಡೆಯುವಂತವ್ರು. ಹಾಗೇನೆ ಇಂಥ ಕ್ಷೇತ್ರ ಅಂತ ಇಲ್ಲ, ನೋಡಿದ್ರಲ್ಲ ನಿನ್ನೆ ವೈಡ್ ಬಾಲ್ನು ಬಿಡಲ್ಲ, ಬೆನ್ನ ಹೊತ್ಕೊಂಡು ಹೋಗಿ ಹೊಡೆಯುವಂತ ಸಾಮರ್ಥ್ಯ ಇರೋ ಆಟಗಾರ. ಹಾಗಾಗಿ ಆತನ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾಕ್ಕೆ ಹೆಲ್ಪ್ ಆಗುತ್ತೆ. ಬ್ಯಾಕ್ ಟು ನಮ್ಮ RCB ಕಡೆನೆ ಬರ್ಬೇಕು ನಾವು. ನಿನ್ನೆ ಗೆಲುವು ಅನಿವಾರ್ಯ ಇತ್ತು. ಸಾಕಷ್ಟು ಮಿಸ್ಟೇಕ್ಗಳು ಮಾಡಿದ್ರು. ಪಂತ್ ವೈಯಕ್ತಿಕವಾಗಿ ಬ್ಯಾಟಿಂಗ್ ಶ್ರದ್ಧೆ ಮಾಡಿದ್ರೆ ಪಾಟೀಲ್. ನಿನ್ನೆ ಬೌಲಿಂಗ್ ತುಂಬಾ ಅವರ ವಿಲಿಯಮ್ಸ್ 18ರ ಎಕನಾಮಿಯಲ್ಲಿ 75 ರನ್ ಕೊಟ್ಟವ್ರೆ. ಮತ್ತೆ 18 ಓವರ್ ಅವ್ರಿಗೆ ಕೊಡ್ತಾರೆ ವಾಪಸ್ ಅವರಿಗೆ ಕೊಡ್ತಾರೆ. ಬಿಗ್ ರನ್ಔಟ್ ನೋಡಿ. ಜಿತೇಶ್ ಶರ್ಮಾ ಅವರ ರನ್ಔಟ್ ಏನಾದ್ರು ಪಾಟೀಲ್ 13.5 ಇದ್ದಾಗ RCB ಪರಿಸ್ಥಿತಿ 158ಕ್ಕೆ 4 ಹೋಗಿದೆ ಆಲ್ರೆಡಿ. ಅವಾಗೇನಾದ್ರೂ ಅವ್ರು ರನ್ಔಟ್ ಹಚ್ಚಿದ್ರೆ ಹೀರೋ ಆಗ್ಬಿಡ್ತಾ ಇದ್ರು ಅವರು. ಹಾಗಾಗಿನೇ 2 ವಿಕೆಟ್ ಬೇರೆ ತೆಗೆದು ಡ್ಯಾಮೇಜ್ ಮಾಡಿದ್ರು, ಅವ್ರು ರನ್ ಓಡಿಸ್ಕೊಂಡ್ರು ಕೂಡ. ಅದೊಂದು ರನ್ಔಟ್ ಹಚ್ಚಿದ್ರೆ ಹೆಲ್ಪ್ ಆಗಿರೋದು. ಜೊತೆಗೆ ನಿನ್ನೆ ನೋಡಿ ಸಾಕಷ್ಟು ಜನ ರವಿ ಬಿಷ್ಣೋಯಿಂದ ಹಿಡಿದು ಎಲ್ಲರೂ ಕಳಪೆ ಫೀಲ್ಡಿಂಗ್ ಮಾಡಿರೋದು ನಿನ್ನೆ. ಅದರಲ್ಲೂ ವಿಲಿಯಮ್ಸ್ ಬೌಲಿಂಗ್ ಅಲ್ಲದೆ ಫೀಲ್ಡಿಂಗ್ ಅಲ್ಲೂ ಕಳಪೆ ಪ್ರದರ್ಶನ. ಒಟ್ಟಾರೆ ನಿನ್ನೆ ವಿಕೆಟ್ ಕೀಪರ್ ದಿನ ಆಗಿತ್ತಷ್ಟೇ. ಅದು ಜಿತೇಶ್ ಶರ್ಮಾ ಮತ್ತೆ ಪಂತ್, ಇಬ್ಬರಲ್ಲಿ ಯಾರಿಗೆ ಅದೃಷ್ಟ ಇತ್ತು ಅದು ಜಿತೇಶ್ ಶರ್ಮಾಗಿತ್ತು. ಗೆಲುವಿನ ಏನು ಲಕ್ಷ್ಮಿ ಇದ್ದಾಳೆ ಅದು ಒಂದು ಗೆಲುವು ಜಿತೇಶ್ ಶರ್ಮಾ ಗೋಲಿತ್ತು. ಹಾಗಾಗಿ ನಾವು ಮುಂದಿನ ಹಂತಕ್ಕೆ ಬಂದೆವು. ಒಂದಿಷ್ಟು ಸುಧಾರಣೆಗಳ ಮೂಲಕ ಮುಂದಿನ ಹಂತವನ್ನು ನಾವು ಸುಧಾರಿಸ್ಕೋಬೇಕಾಗತ್ತೆ. ಒಂದು ಕಿಂಗ್ ಕೊಹ್ಲಿ ಅಂತ ಇರುವಂತ ಆಟಗಾರ ಫಾರ್ಮ್ ಅಲ್ಲಿ ಇರೋದಕ್ಕೆ, ಸಾಲ್ಟ್ ಅಂತ ಆಟಗಾರ ಫಾರ್ಮ್ ಅಲ್ಲಿ ಇರೋದಕ್ಕೆ, ಅದರಲ್ಲೂ ಕೂಡ ನಿನ್ನೆ ಪ್ರದರ್ಶನ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿ ಯಾರು ಬೇಕಾದ್ರೂ ಆಡ್ತಾರೆ ಅಂತ ಗುರುತಿಸಿರೋದಕ್ಕೆ, RCB ಕಪ್ ಎತ್ತಲಿಕ್ಕೆ ಈ ಬಾರಿ ಎಲ್ಲ ರೀತಿಯ ಸದಾವಕಾಶ ಇದೆ. ಖಂಡಿತವಾಗಿ ಈ ಬಾರಿ RCB ಇಂದ ಕಪ್ ಹೋಗಲ್ಲ ಅನ್ಕೋತೀವಿ. ಯಾಕಂದ್ರೆ ಅದೊಂದು ಹವಾ ಇದೆ ಪಾಟೀಲ್. ಆ ಹವಾ ಕಮ್ಮಿನೇ ಆಗ್ತಾ ಇಲ್ಲ. ಆ ಹವಾನ ಆಪೋಸಿಟ್ ಮಾಡೋರಿಗೆ ಅದ್ರ ಬೆಲೆ ಎಷ್ಟಿದೆ ಅಂತ ಗೊತ್ತಿದೆ. ಹೌದು. ಒಂದು ಲೀಗ್ ಹಂತದ ಕೊನೆಯ ಪಂದ್ಯ ಕೂಡ ಎಲ್ಲ ಪಾಯಿಂಟ್ಸ್ ಟೇಬಲ್ನ ಲೀಡ್ ಮಾಡಿ ರೋಚಕತೆ ಇತ್ತು. ಪ್ರತಿ ಸರಿ ಏನು ಒಂದು 5-6 ಮ್ಯಾಚ್ ಇರೋಕ್ಕಿಂತ ಮುಂಚೆನೆ ಎಲ್ಲ ಗೊತ್ತಾಗ್ಬಿಡ್ತಿತ್ತು. ಬಟ್ ಈ ಸರಿ ಕೊನೆಯ ಪಂದ್ಯ ನಿರ್ಧಾರ ಮಾಡ್ತು ನಂಬರ್ 1 ಯಾರು, ನಂಬರ್ 2 ಯಾರು ಅಂತ ಹೇಳಿ. ಈಗ ನಾವು ಮುಂದಿನ ಪಂದ್ಯ ಆಡಬೇಕಾಗಿರೋದು ಪಂಜಾಬ್. ಇನ್ನೊಂದು ಅಂತಂದ್ರೆ GT ಮತ್ತೆ ಮುಂಬೈ ಆಡ್ತಾ ಇದೆ. ನಮಗೆ ಯಾವ ತಂಡ ಟಕ್ಕರ್ ಕೊಡ್ಬೋದು? ಮುಂದೆ ಪಂಜಾಬ್ ವಿರುದ್ಧ ನಮಗೆ ಗೆಲುವು ಎಷ್ಟು ಮುಖ್ಯ? ಇಲ್ಲಿ GT ಬರುತ್ತಾ, ಮುಂಬೈ ಬರುತ್ತಾ? ನಿಮ್ಗೇನು ಅನ್ಸುತ್ತೆ ಅಂತ ಪಾಟೀಲ್? ಈಗಿರೋ ಒಂದು ಸಿಚುಯೇಷನ್ ನೋಡಿದ್ರೆ, ಆಟಗಾರರ ಒಂದು ಬಲಾಬಲಗಳನ್ನ, ಟೀಮಿನ ಸಾಮರ್ಥ್ಯ ಎಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆಗೆ ನಮ್ದೇ ಮೊದಲು ಮಾತಾಡ್ಬಿಡೋಣ. ಕ್ವಾಲಿಫೈ 1 ನಲ್ಲಿ ಇವಾಗ ನಾವು ಮತ್ತೆ ಪಂಜಾಬ್ ಇದ್ದೀವಿ. ಇಲ್ಲಿಂದ ಆಚೆಗೆ ಎಲಿಮಿನೇಟರ್ ಆಡಬೇಕಾಗತ್ತೆ. ಅಲ್ಲಿ ಎಲಿಮಿನೇಟರ್ ಅಲ್ಲಿ ಇವಾಗ ಗುಜರಾತ್ ಹಾಗೇನೆ ಮುಂಬೈ ಇದೆ. ಅಲ್ಲಿ ಒಂದ್ ವೇಳೆ ನಾವು ಇವಾಗ ಗೆದ್ರೆ ಸೀದಾ ಫೈನಲ್ ಹೋಗ್ತೀವಿ. ನಂತರ ಗೆದ್ದಂತವ್ರು ಎಲಿಮಿನೇಟರ್ ಜೊತೆಗೆ ಕ್ವಾಲಿಫೈ 2 ಆಡಬೇಕಾಗುತ್ತೆ. ಅಲ್ಲಿಂದ ಫೈನಲ್ಗೆ ಬರ್ತಾರೆ. ಇವಾಗ ನಾವು ಕ್ವಾಲಿಫೈ 1 ನಲ್ಲಿ ಪಂಜಾಬ್ ಮತ್ತೆ RCB ಇರೋದ್ರಿಂದ ಇವರಿಬ್ಬರ ಮನಸ್ಥಿತಿ, ಜರ್ಸಿ ಕಲರು ಎಲ್ಲ ಒಂದೇ ಇದಾವೆ. ಯಾಕಂದ್ರೆ ನಾವು ಕಪ್ ಎತ್ತಿಲ್ಲ, ಕಪ್ ಎತ್ತಬೇಕು ಅನ್ನೋದಿದೆ. ಜೊತೆಗೆ ಟೀಮ್ ಪರ್ಫಾರ್ಮೆನ್ಸ್ ಎರಡೂ ತಂಡದಲ್ಲೂ ಸಮಬಲವಾಗಿದೆ. ಮಧ್ಯಮ ಕ್ರಮಾಂಕ ಅಂತ ನೋಡೋದಾದ್ರೆ RCB ಯದ್ದು ಒಂದಿಷ್ಟು ತೂಕ ಹೆಚ್ಚಿದೆ. ಅಲ್ಲಿ ನಾಯಕ
ನಾಯಕನ ಬಲ ಇದೆ. ಶ್ರೇಯಸ್ ಅಯ್ಯರ್ ಔಟ್ ಆದ್ರೆ ಮಧ್ಯಮ ಕ್ರಮಾಂಕ ಮತ್ತೆ ಅಗ್ಯಾನ್ ಅವ್ರದ್ದು ಸ್ವಲ್ಪ ಒದೇರ ಆಡ್ಬೇಕಾಗುತ್ತೆ, ಶಶಾಂಕ್ ಆಡ್ಬೇಕಾಗತ್ತೆ, ಇಲ್ಲೊಂದಿಷ್ಟು ಇರುತ್ತೆ. ಮೈನಸ್ ಏನು ಅಂತ ಹೇಳಿದ್ರೆ ಅವರಿಗೆ ಈಗ ಅವ್ರು ಬಹಳಷ್ಟು ಸೌತ್ ಆಫ್ರಿಕನ್ ಪ್ಲೇಯರ್ಗಳ ಮೇಲೆ ಒಂದಿಷ್ಟು ಇತ್ತು. ಯಾಕಂದ್ರೆ ಮಾರ್ಕೋ ಜಾನ್ಸನ್ ಇದಾರಲ್ಲ, ಇವರು ಈ ಬಾರಿ ಅವ್ರು ಆಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಚಾಂಪಿಯನ್ ಟೆಸ್ಟ್ ಆಡ್ಲಿಕ್ಕೆ ಹೋಗ್ತಾ ಇದಾರೆ ಪಾಟೀಲ್. ಅಲ್ಲೊಂದು ದೊಡ್ಡ ಅವರಿಗೆ ಮೈನಸ್ ಆಗ್ತಿದೆ. ಯಾಕಂದ್ರೆ ಅವರು ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಪಂಜಾಬ್ಗೆ ಸಾಥ್ ನೀಡ್ತಾ ಇದ್ರು. ಅವರ ಒಂದು ಹೈಟು, ಅವರ ಒಂದು ಬೌಲಿಂಗ್ ಶೈಲಿ, ಆ ಫೀಲ್ಡಿಂಗ್ ಎಲ್ಲವೂ ಕೂಡ ಪಂಜಾಬ್ಗೆ ಪ್ಲಸ್ ಇತ್ತು. ಅವ್ರದ್ದೊಂದು ಮೈನಸ್ ಆಗುತ್ತೆ ಅವರಿಗೆ. ಇನ್ನು ಜೊತೆಗೆ ಓಪನಿಂಗ್ ವಿಭಾಗದಲ್ಲಿ ಒಂದೆರಡು ಮ್ಯಾಚ್ಗಳಿಂದ ಹೊಸಬರು ಆಡ್ತಾ ಇಲ್ಲ ನಮಗೆ. ಹಾಗೇನೆ ಪ್ರಭು ಸಿಮ್ರಾನ್ ಸಿಂಗ್ ಇರ್ಬೋದು, ಒಂದು ಮ್ಯಾಚ್ ಆಡ್ರು ಒಂದು ಮ್ಯಾಚ್ ಆಡ್ತಾ ಇಲ್ಲ. ಅವರಿಗೊಂದು ಸಾಮ್ಯತೆ ಕಮ್ಮಿ ಇದೆ. ಆ ಕಂಪೇರಿಟಿವ್ಲಿ ಓಪನಿಂಗ್ ವಿಭಾಗ ಹೋಲಿಕೆ ಮಾಡಿದ್ರೆ RCB ಸ್ಟ್ರಾಂಗ್ ಇದೆ. ಇನ್ನು ಮಧ್ಯಮ ಕ್ರಮಾಂಕ ನಾವು 3 ಜನ ಚೆನ್ನಾಗಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರೆ, ಅಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಹಾಗಾಗಿ ಒಂದಿಷ್ಟು ಸಾಮ್ಯತೆ ಕಡಿಮೆ ಇದೆ. ಇನ್ನು ಬೌಲಿಂಗ್ ವಿಭಾಗ ಅಂತ ಬಂದಾಗ ಅಲ್ಲಿ ಕಾರ್ಯನಿರ್ವಹಿಸಬೇಕಾಗಿರೋದೆ 1-2-3 ಬೌಲರ್ಗಳಿಗೆ ಹೋಲಿಕೆ ಮಾಡಿದ್ರೆ RCB ಬೌಲಿಂಗ್ ಒಂಚೂರು ಬೇರೆ ಮ್ಯಾಚಲ್ಲಿ ನಾವು ಫೇಲ್ಯೂರ್ ಕಂಡಿದ್ರು ಕೂಡ ಅವ್ರಕಿಂತ ಉತ್ತಮವಾಗಿದ್ದೀವಿ. ಹಾಗಾಗಿ ಕಂಪೇರಿಟಿವ್ಲಿ ನಂಗೆ ಅನ್ಸುತ್ತೆ ಕ್ವಾಲಿಫೈ 1 ಇಂದ RCB ಸೀದಾ ಗೆದ್ದು ಫೈನಲ್ಗೆ ಹೋಗುತ್ತೆ. ನಂತರ ಪಾಟೀಲ್ ಕ್ವಾಲಿಫೈ 2 ಆಡ್ಲೇಬೇಕಾಗಿರೋ ಸಂದರ್ಭಕ್ಕೆ ಪಂಜಾಬ್ ಬಂದು ಕೂತ್ಕೊಂಡಾಗ ಇಲ್ಲಿ ಮುಂಬೈ ಮತ್ತು GT ಆಧಾರದ ಸ್ತಂಭ ಹೇಗಿದೆ ಅಂತ ಹೇಳಿದ್ರೆ, GTಲಿ ಆಲ್ರೆಡಿ ಇವಾಗ ಮತ್ತೆ ಬಟ್ಲರ್ ಇಲ್ಲ ಪಾಟೀಲ್. ಅಲ್ಲಿ ಇವಾಗ ಬಟ್ಲರ್ ಇಲ್ಲದೆ ಇರೋದು ದೊಡ್ಡ ಎರಡು ಮ್ಯಾಚ್ ಕಂಟಿನ್ಯೂ ಸೋತಿದ್ದಾರೆ. ನಿಜ, ದೊಡ್ಡ ಮೈನಸ್ ಆಗಿದೆ ಅವರಿಗೆ. ಇನ್ನೊಂದ್ ಕಡೆಗೆ ಅವ್ರು 2 ಮ್ಯಾಚ್ ಸೋತಿರೋದ್ರಿಂದ ಆತ್ಮಸ್ಥೈರ್ಯ ಕುಗ್ಗಿದೆ ಪಾಟೀಲ್. ಇನ್ನು ಸಾಯಿ ಸುದರ್ಶನ್ ಗಿಲ್ ಇಬ್ರೇ ದೊಡ್ಡ ಜವಾಬ್ದಾರಿ ನಮ್ಮನ್ ಬಿಟ್ರೆ ಮುಂದೆ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಆಡಕ್ ಹೋದಾಗ ಒತ್ತಡದ ಮನಸ್ಥಿತಿ ಇರೋದನ್ನ ಮುಂಬೈ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳುತ್ತೆ. ನಂತರ ಶಾರುಖ್ ಖಾನ್ ಆಡಿದ್ರು ಕೂಡ ಮ್ಯಾಚ್ ವಿನ್ ಮಾಡ್ಸಕ್ ಆಗಲ್ಲ ಅವರಿಗೆ. ಇನ್ನು ನಿಮಗೆ ರಶೀದ್ ಖಾನ್ ಒಳ್ಳೆ ಫಾರ್ಮ್ ಅಲ್ಲಿ ಇಲ್ಲ. ಹಳೆ ಬೌಲರು, ಡೇಂಜರ್ ಬೌಲರ್ ಹೆಸರಿದೆ, ಈ ಬಾರಿ ಪರ್ಫಾರ್ಮೆನ್ಸ್ ಇಲ್ಲ. ಇನ್ನ ತೆವಾಟಿಯಾ ಅಂತ ತೆಗೆದುಕೊಂಡ್ರೆ ನಿಮಗೆ ಅವರು ಯಾವಾಗೂ ಕೂಡ ಪ್ರಾಮಿಸಿಂಗ್ ಪ್ಲೇಯರ್ ಇಲ್ಲ. ಅವರು ಎಮರ್ಜಿಂಗ್ ಪ್ಲೇಯರ್, ಯಾವಾಗ ಬೇಕಾದ್ರೂ ಸಿಡ್ದೆ ಹೇಳ್ಬೋದು, ಅದರ್ವೈಸ್ ಇಲ್ದೇನು ಇರ್ಬೋದು. ಹಾಗಾಗಿ ಪ್ರಸಿದ್ಧ ಕೃಷ್ಣನ್ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಪ್ರಸಿದ್ಧ ಕೃಷ್ಣಗೆ ಬಾರಿಸ್ಲಿಕ್ಕೆ ಅಂತಾನೆ ನಾವು ಕನ್ನಡಿಗರು ತಗೊಂಡ್ಬಂದಿದ್ದೀವಿ. ಅವತ್ತು ಕೂಡ ಕನ್ನಡಿಗರ ಟಕ್ಕರ್ ಇತ್ತು. ಒಂದು ಒಳ್ಳೆ ಬಾಂಡಿಂಗ್ ಇದೆ, ಚೆನ್ನಾಗಿ ಕೂಡ ಆಡ್ಕೊಂಡು ಹೋಗ್ತಾರೆ. ಹಾಗಾಗಿ ಮುಂಬೈ ನನ್ನ ಪ್ರಕಾರ ಅಲ್ಲಿ ಎಲಿಮಿನೇಟರ್ ಗೆಲ್ಲತ್ತೆ. ಕ್ವಾಲಿಫೈಡ್ ಟು ಮುಂಬೈ ಮತ್ತೆ ಪಂಜಾಬ್ ಆಡಿ ಮೇ ಬಿ ಪಂಜಾಬ್ ಗೆದ್ದು ಫೈನಲ್ಗೆ ಪಂಜಾಬ್ RCB ಆಡತ್ತೆ ಅನ್ನೋದು ನನ್ನ ಪ್ರಿಡಿಕ್ಷನ್. ಮೇ ಬಿ ಇದು ಏನ್ ಬೇಕಾದ್ರೂ ಆಗ್ಬೋದು ಕ್ರಿಕೆಟ್. ಇಲ್ಲ ಇನ್ನೊಂದಿಷ್ಟು ಹಿಸ್ಟ್ರಿಗಳನ್ನು ಮಾತಾಡ್ತಾ ಹೋಗೋದಾದ್ರೆ, ಮುಂಬೈ ಅವ್ರು ಹೇಳ್ತಾ ಇದಾರೆ ಯಾವಾಗೂ ಕೂಡ ನಾವು 5 ಕಪ್ ಎತ್ತಿರೋದು 3-4ನೇ ಸ್ಥಾನದಲ್ಲಿ ಇದ್ದು, ಕ್ವಾಲಿಫೈ 1-2 ಅಲ್ಲಿ ನಾವು ಎತ್ತಿಲ್ಲ, 3-4ನೇ ಸ್ಥಾನದಲ್ಲಿ ಇದ್ದಾಗ ನಾವು ಕಪ್ ಎತ್ತಿದೀವಿ. ಹಾಗಾಗಿ 6ನೇ ಬಾರಿ ಕಪ್ ಎತ್ತೀವಿ ಅಂತೇಳಿ ಅದಕ್ಕೊಂದು ಸಿಂಟಮ್ ಸೋಷಿಯಲ್ ಮೀಡಿಯಲ್ಲಿ ಓಡಾಡುತ್ತೆ. ನೀತು ಅಂಬಾನಿ ಅವರು ನಾವು 6ನೇ ಕಪ್ ಎತ್ತೀವಿ ಅಂತ ಒಂದು ಸಿಗ್ನೇಚರ್ ಬೇರೆ ಮಾಡೋರು. ಹಾಗಾಗಿ ಅವ್ರು ಕಪ್ ಎತ್ತಾರೆ ಅಂತ ಮಾತಾಡ್ತಾರೆ. ಇನ್ನೊಂದ್ ಕಡೆ ನಮ್ಮ RCB ನಾವು 18 ನಂಟು ಈ ಬಾರಿ ಯಾರಿಗೂ ಬಿಟ್ಕೊಡಲ್ಲ, ಫಿಕ್ಸ್ ಇದೆ, ನೀವೇನಾರು ಮಾತಾಡ್ಕೊಳ್ಳಿ ಅನ್ನೋದಿದೆ. ಅದು ಬಿಟ್ಟು ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಎಲಿಜಿಬಿಲಿಟಿ ನನಗೆ ಟಾಪ್ 1 ಮತ್ತು 2 ಅಲ್ಲಿ ಇರುವ ತಂಡನೇ ಫೈನಲ್ ಆಡಬೇಕು. ಅದು ಕ್ರಿಕೆಟ್ಗೆ ಗೌರವ, ಜೊತೆಗೆ IPL ಗೌರವ ಅಂತ ನಂಗೆ ಅನ್ಸುತ್ತೆ. ಒಂದು ಈಗ RCB ತಂಡದಲ್ಲಿರುವಂತಹ ಒಂದು ಮೈನಸ್ಗಳನ್ನು ಖಂಡಿತವಾಗ್ಲೂ ನೋಡಲೇಬೇಕಾಗುತ್ತೆ. ಯಾಕಂದರೆ ನಾವು ಈಗ ಪ್ರಮುಖ ಘಟ್ಟಕ್ಕೆ ಹೋಗಬೇಕು ಅಂತ ಅಂದಾಗ ಹೆಂಗೋ ಬಂತು ತುಯ್ಕೊಂಡು ಹೋದ್ವಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಈಗ ನೋಡಿ, ಆರಂಭದಲ್ಲಿ ಚೆನ್ನಾಗೇ ರನ್ಸ್ ಬರ್ತಾ ಇದೆ, ಬಟ್ ಸಾಲ್ಟ್ ಕಳೆದ ಪಂದ್ಯದಲ್ಲಿ ಆಡಿದ್ರಲ್ಲ, ಒಂದು 50+ ರನ್ ಖಂಡಿತವಾಗ್ಲೂ ಬೇಕು. ಪ್ರತಿ ಸರಿ ಕೊಹ್ಲಿನೇ 50+ ರನ್ ಮಾಡಿ ನೀವು ವಿನ್ ಮಾಡ್ತೀರಿ ಅಂತಂದರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ. ಅದರ ನಂತರ ಬರುವಂತಹ 2-3ನೇ ಸ್ಥಾನ ಏನಿದೆ ಅಲ್ಲ, 3-4ನೇ ಸ್ಥಾನ, ಅಲ್ಲಿ ಎಲ್ಲ ಪಂದ್ಯದಲ್ಲೂ ಕೂಡ ಫ್ಲಾಪ್ ಆಗಿದ್ದೇವೆ. ಆರಂಭದಲ್ಲಿ ನಮಗೆ ಪತ್ತೇದಾರ್ ಬಂದು ಒಂದು 30-40 ರನ್ ಹೊಡೆದು ಕೊಟ್ಟು ಹೋದ್ರು. ಬಟ್ ಅದಾದ ನಂತರ ಅವ್ರ ಫಾರ್ಮ್ ಎಲ್ಲೋಯ್ತು ನನಗೆ ಗೊತ್ತಿಲ್ಲ. ಪ್ರೆಷರ್ ಆಗ್ತಾ ಇದೆಯಾ ಅಥವಾ ಇಂಥ ದೊಡ್ಡ ಕ್ರಿಕೆಟ್ ಲೀಗ್ನ ನಡೆಸೋದಕ್ಕೆ ಅಥವಾ RCBನ ನಡೆಸೋದಕ್ಕೆ ಪ್ರೆಷರ್ ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ಅದ್ರ ಜೊತೆಗೆ ಇಂಜುರಿ ಬೇರೆ. ಅದಾದ ನಂತರ ಬರುವಂತಹ ಫಿನಿಷರ್ಸ್ ಏನಿದ್ದಾರೆ, ಟೀಮ್ ಡೇವಿಡ್ ಮತ್ತು ಶೆಫರ್ಡ್, ಅವರ ಒಂದು ಕ್ಷಮತೆಗೆ ತಕ್ಕಂತನೇ ಆಡ್ತಾ ಇದ್ದಾರೆ. ಅದರಲ್ಲಿ ಮೈನಸ್ ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಈ ಹಂತದಲ್ಲಿ ಏನಾಗಿಬಿಡ್ತೇವೆ ಅಂತಂದರೆ, ನಮಗೆ ಟೀಮ್ ಡೇವಿಡ್ಗೆ ಇಂಜುರಿ ಆಗಿಬಿಡ್ತು. ಇಲ್ಲಿ ಯಾರು ಬರ್ತಾರೆ ಅಂತ ಕುತೂಹಲ ಇತ್ತು. ಲಿವಿಂಗ್ ಸ್ಟೋನ್ನ ಕರ್ಕೊಂಡು ಬಂದರು. ಲಿವಿಂಗ್ ಸ್ಟೋನ್ ಮತ್ತೆ ಅದೇ ಪ್ರದರ್ಶನ. ಮೊದಲ ಬಾಲಲ್ಲಿ ಒಂದು ವಿಕೆಟ್ ಹೋದಾಗ ನೆಕ್ಸ್ಟ್ ಬಾಲ್ ಹೋದಾಗ ಎಂಥ ಪ್ರೆಷರ್. ಅದು 227 ನಾವು ಚೇಸ್ ಮಾಡ್ತಾ ಇರುವಾಗ ಖಂಡಿತವಾಗ್ಲೂ ಲಿವಿಂಗ್ ಸ್ಟೋನ್ ದೊಡ್ಡ ಮೈನಸ್ ಆಗಿಬಿಡ್ತಾರೆ. ದಯವಿಟ್ಟು ನೆಕ್ಸ್ಟ್ ಮ್ಯಾಚ್ ಅಂತೂ ಅವ್ರನ್ನ ಆಡ್ಸೋದಕ್ಕೆ ಹೋಗ್ಬೇಡಿ. ಇನ್ನೂ ಬೇಕಾದ್ರೆ ಯಾವುದಾದ್ರೂ ಇಂಡಿಯನ್ ಪ್ಲೇಯರ್ನೇ ಆಡಿಸ್ಬಿಡಿ, ಅವ್ರನ್ನ ಮಾತ್ರ ಆಡ್ಸೋಕೆ ಹೋಗಬೇಡಿ ಅನ್ನೋಂಥದ್ದು ಅಭಿಮಾನಿಗಳ ಕೂಗು. ಮತ್ತು ಕೆಲವೊಬ್ರು ಅಂತಾರೆ, ನಿನ್ಗೇನು ಗೊತ್ತು ಲಿವಿಂಗ್ ಸ್ಟೋನ್, ಬಟ್ ನೀವು ಆಡಲೇ ಇಲ್ಲ ಅಂದ್ರೆ ತಗೊಂಡು ಏನು ಮಾಡೋಕ್ಕಾಗತ್ತೆ? ನೀವು ಎಂಥ ಫ್ರಾಂಚೈಸಿಯಲ್ಲಿ ಆಡ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವ್ರ ಹತ್ರ
ಗೆಲ್ಲಿಸುವಂಥ ಕ್ಷಮತೆ ಎಲ್ಲೂ ನಮಗೆ ಕಾಣಿಸ್ತಾನೆ ಇಲ್ಲ. ಶೆಫರ್ಡ್ ಆಸ್ ಅ ಬೌಲರ್ ಆಗಿ ಮೈನಸ್ ಆಗ್ತಾ ಇರ್ಬೋದು, ಆಸ್ ಅ ಬ್ಯಾಟ್ಸ್ಮನ್ ಆಸ್ ಅ ಫಿನಿಷರ್ ಆಗಿ ಖಂಡಿತವಾಗ್ಲೂ ಆತ ಬೇಕೇ ಬೇಕು. ನಿನ್ನೆ ನೋಡಿ ಜಿತೇಶ್ ಶರ್ಮಾ ಔಟ್ ಆದರೂ ಕೂಡ ನಿನ್ನೆ ಕ್ಯಾಮ್ರಾ ಫೋಕಸ್ ಮಾಡ್ತಾ ಇದ್ದಿದೆ ಶೆಫರ್ಡ್. ಯಾಕಂದ್ರೆ ಅಂಥ ಒಬ್ಬ ಬಲಾಢ್ಯ ಆಟಗಾರ ಅಲ್ಲಿ ಬೆಂಚಲ್ಲಿ ಇದ್ದಾಗ ಇನ್ನೂ ಒಂದು ಧೈರ್ಯ ಬರುತ್ತೆ, ನಾವು ಹೊಡೆಯಕ್ಕೆ ಟ್ರೈ ಮಾಡೋಣ, ವಿಕೆಟ್ ಹೋದ್ರೆ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಬಿಟ್ಟರು ಮತ್ತೆ ಇನ್ನೊಬ್ಬ ಕೃಣಾಲ್ ಪಾಂಡ್ಯ ಅಂತ ಆಟಗಾರ ಇದ್ದಾರೆ. ಯಾಕಂದ್ರೆ ಪ್ರೇಮ್ ಹೇಳ್ತಾ ಇದ್ರು ಬೆಂಚ್ ನಮ್ದು ಸ್ಟ್ರಾಂಗ್ ಇದೆ, ನೀವು ಮುಂದೆ ಹೊಡೆಯೋದಕ್ಕೆ ಏನು ಭಯನೇ ಇಲ್ಲ, ನಿಮಗೆ ಬೆಂಚ್ ಅಷ್ಟು ಸ್ಟ್ರಾಂಗ್ ಇದ್ದಾಗ ಭಯ ಇರೋದಿಲ್ಲ. ಇದು ನಮಗೆ ಪ್ಲಸ್ ಇರೋದು ಇಲ್ಲಿ ತನಕ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಖಂಡಿತವಾಗ್ಲೂ ಹ್ಯಾಸಲ್ವುಡ್ ಮತ್ತು ತುಷಾರ ಅದ್ಭುತವಾದಂತಹ ಬೌಲರ್ಸ್ಗಳು ತುಂಬ ಚೆನ್ನಾಗಿ ಬಾಲಿಂಗ್ನ ಹಾಕಿದ್ದಾರೆ. ಅದನ್ನು ನಾವು ಅನುಭವಿಸಿದ್ದೀವಿ, ಗೆದ್ದಿದ್ದೀವಿ ಅವರಿಂದ. ಇನ್ನು ನಮಗೆ ಮೈನಸ್ ಆಗ್ತಾ ಇರೋದು 3 ಜನ ವೇಗದ ಬೌಲರ್ಗಳು, ಒಂದು ದಯಾಳ್, ಭುವಿ ಮತ್ತು ಸುಯೇಶ್ ಶರ್ಮಾ ಆಸ್ ಅ ಸ್ಪಿನ್ನರ್. ಮೈನಸ್ ಎಲ್ಲಿ ಆಗ್ತಾ ಇದೆ ಅಂತ ಅಂದರೆ ಭುವಿ ಲೈನ್ ಆ್ಯಂಡ್ ಲೆಂತ್ನ ಬಿಟ್ಟು ವೈಡ್ ಯಾರ್ಕರ್ಗಳಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಗುಡ್ ಲೆಂತಲ್ಲಿ ಸ್ವಿಂಗ್ ಮಾಡೋದಕ್ಕೆ ಪ್ರಯತ್ನನೇ ಪಟ್ಟಿಲ್ಲ 4-5 ಪಂದ್ಯಗಳಲ್ಲಿ. ಬೇಕಾದ್ರೆ ನೋಡಿ, ಒಂದು ಬಾಲು ಕೂಡ ಸ್ವಿಂಗ್ ಆಗ್ತಾ ಇಲ್ಲ. ಹೊಡಿಸ್ಕೊಳ್ತಾ ಇರೋದು ಯಾಕೆ ಅಂತಂದರೆ ವೈಡ್ ಯಾರ್ಕರ್ ಹಾಕಕ್ಕೆ ಹೋಗಿ ಎಲ್ಲವೂ ಕೂಡ ಸ್ಲಾಟಲ್ಲೇ ಬೀಳ್ತಾ ಇದೆ ಬಾಲ್. ಇನ್ನು ಯಶ್ ದಯಾಳ್ ಅಂತೂ ಯಾರ್ಕರ್ ಮೇಲೆ ಯಾರ್ಕರ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲವೂ ಸ್ಲಾಟಲ್ಲಿ ಬೀಳ್ತಾ ಇದೆ, ಇಲ್ಲ ವೈಡ್ ಯಾರ್ಕರಲ್ಲಿ ಟಚ್ ಆದರೆ ಬೌಂಡ್ರಿ ಹೋಗ್ತಾ ಇದೆ. ಮತ್ತು ಡೆತ್ ಓವರ್ಸ್ನಲ್ಲಿ ದಯಾಳ್ಗೆ ಪ್ರೆಷರ್ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಭುವಿ ಮಾಡ್ತಾ ಇದ್ದಾರೆ ಬಟ್ ಹೊಡಿಸ್ಕೋತಾ ಇದ್ದಾರೆ. ಇನ್ನು ಸುಯೇಶ್ ಶರ್ಮಾ ಆಸ್ ಎ ಸ್ಪಿನ್ನರ್ ಆಗಿ ಡಾಟ್ಸ್ ಬಾಲ್ಗಳಿಗೆ ಆಡೋದನ್ನ ಬಿಟ್ಟು ವಿಕೆಟ್ಸ್ಗಳಿಗೆ ಆಡ್ತಾ ಇದ್ದಾರೆ, ಅದು ಅವ್ರಿಗೆ ಮೈನಸ್ ಆಗ್ತಾ ಇರೋದು. ನಿನ್ನೆ ಏನು ಗೊತ್ತಾ, ರೆಡ್ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ ಮಿಕ್ಸ್ಡ್ ಪಿಚ್ ಇದ್ದಾಗ ನೀವು ಆಸ್ ಎ ಸ್ಪಿನ್ನರ್ ಜಸ್ಟ್ ವೈಡ್ ಯಾರ್ಕರ್ನೇ ಟ್ರೈ ಮಾಡಿ. ವೇಗದ ಬೌಲರ್ಗಳು ಗುಡ್ ಲೈನು ಆ್ಯಂಡ್ ಸ್ವಿಂಗ್ ಇವನ್ನ ಟ್ರೈ ಮಾಡೋದಕ್ಕೆ ಬಿಟ್ಟು ಬೇರೆ ಬೇರೆ ಎಲ್ಲ ಟ್ರೈ ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ವಿಕೆಟ್ಗಳು ಹೋಯ್ತು. ನಿನ್ನೆ ಎಲ್ಲ ಮೈನಸ್ಗಳನ್ನು ಪಟ್ಟಿ ಹಾಕ್ತಾ ಹೋದ್ರೆ ಇದು. ಇನ್ನು LSG ಅವ್ರು ಏನು ದೊಡ್ಡ ಕಮಾಲ್ ಮಾಡಿಬಿಟ್ರ, ನಿನ್ನೆ ನಾವು ಡಿಸ್ಕಷನಲ್ಲೂ ಹೇಳಿದ್ವಿ, ಅವ್ರೇನಾದರೂ ಗೆದ್ರೆ ಆಸ್ ಅ ಬ್ಯಾಟರ್ಗಳಾಗಿ ಗೆಲ್ಲಬೇಕು. ಬ್ಯಾಟಿಂಗ್ನಲ್ಲಿ ಅವ್ರು ಗೆದ್ರು. ಶಾನ್ ಮಾರ್ಚ್ ಮತ್ತು ರಿಷಬ್ ಪಂತ್ ಅದ್ಭುತವಾದಂಥ ಇನ್ನಿಂಗ್ಸನ್ನು ಕಟ್ಟಿದ್ರು. ಒಂದು ವಿಕೆಟ್ ಹೋದ್ಮೇಲೆ ಅವ್ರು ಕಟ್ಟಿದಂಥ ಇನ್ನಿಂಗ್ಸ್ ಇತ್ತಲ್ಲ, ಯಾವ RCB ಫ್ಯಾನ್ಸ್ಗೂ ಅನಿಸ್ಲಿಲ್ಲ ನಾವು ಇವತ್ತು ಗೆಲ್ತೀವಿ ಅಂತ ಹೇಳಿ. ಬಟ್ ನಮ್ಮಲ್ಲಿ ಭಯ ಹುಟ್ಟಿಸೋ ಸ್ಪಿನ್ನರ್ ಇಲ್ಲ ನೋಡಿ. ದಿಗ್ವೇಶ್ಗೆ ನಾವು ಒಂದು ಸ್ವಲ್ಪ ನೋಡ್ಕೊಂಡು ಆಡಿದ್ವಿ. ನಮಗೆ ಚಹಲ್ ಹೋದ್ಮೇಲೆ ಅಂತಹ ಒಂದು ಸ್ಪಿನ್ನರ್ನೇ ತಗೊಂಡಿಲ್ಲ ನಾವು. ಅಲ್ಲೊಂದು ಎಲ್ಲೋ ಒಂದ್ ಕಡೆ ನೋಡಿ, ನಿನ್ನೆ ಕೂಡ ಕ್ಯಾಪ್ಟನ್ ಸ್ವಲ್ಪ ಯೋಚನೆ ಮಾಡಬೇಕು, ಪ್ರೆಸೆನ್ಸ್ ಆಫ್ ಸೆನ್ಸ್ ಯೂಸ್ ಮಾಡಬೇಕು. ಲಿವಿಂಗ್ ಸ್ಟೋನ್ ಬ್ಯಾಟಿಂಗ್ ಆಡ್ಲಿ ಬಿಡ್ಲಿ, ಬೌಲಿಂಗ್ ಕೂಡ ಮಾಡ್ತಾರೆ. ಮೇನ್ ಸ್ಪಿನ್ನರ್ ಅವ್ರಿಗೆ ಆಗ್ತಿಲ್ಲ ಅಂದಾಗ ನಿನ್ನೆ ಬೌಲಿಂಗ್ ಚೇಂಜ್ ಮಾಡಬಹುದಾಗಿತ್ತು. ಒಂದ್ ಸ್ವಲ್ಪ ಕ್ಯಾಪ್ಟನ್ಸಿ ಅಂದ್ರೆ ಅನುಭವದ ಕೊರತೆ, ಇದನ್ನ ಕೊಹ್ಲಿನೇ ನೀಗಿಸಬೇಕಾಗತ್ತೆ ಅನ್ಸುತ್ತೆ ನಂಗೆ ಪಾಟೀಲ್. ಕೊಹ್ಲಿ ಕೂಡ ಅವರಿಗೆ ಒಂದು ಸಾಥ್ನ ಖಂಡಿತವಾಗ್ಲೂ ಪ್ರತಿ ಸರಿ ಕೊಟ್ಟಿದ್ದಾರೆ. ಕೆಲವೊಬ್ರು ಜಿದ್ದಿ ಇರ್ತಾರೆ, ಏನು ಜಿತೇಶ್ ಶರ್ಮಾ ಜಿದ್ದಿ ಇದ್ರೆ ನಾವು ಏನು ಮಾಡೋಕ್ಕಾಗತ್ತೆ. ಬಟ್ ಆಸ್ ಅ ಬ್ಯಾಟ್ಮನ್ ಆಗಿ ಅವರು ವಿನ್ ಆದ್ರು. ಬಟ್ ಆಸ್ ಅ ಕ್ಯಾಪ್ಟನ್ ಆಗಿ ನಾವು ನೋಡ್ಬೇಕಾಗತ್ತೆ. ಒಂದ್ಸರಿ ಗೆದ್ಬಿಟ್ರೆ ಮೈನಸ್ಗಳನ್ನ ಹುಡುಕ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ತಪ್ಪಾಗುತ್ತೆ. ಆಸ್ ಅ ಜಿತೇಶ್ ಶರ್ಮಾ ನಾಯಕನಾಗಿ ಗೆಲ್ಲದೆ ಇದ್ರು ಕೂಡ ಬ್ಯಾಟರ್ ಆಗಿ ಗೆದ್ದಿದ್ದಾರೆ, ಒಪ್ಕೊಳ್ಳೋಣ. ಮತ್ತು ಇನ್ನೊಂದು ಏನು ಅಂತಂದರೆ, ನಮಗೆ ನೆಕ್ಸ್ಟ್ ಪಂದ್ಯಗಳಲ್ಲಿ ಬದಲಾವಣೆ ಮುಖ್ಯ ಆಗುತ್ತೆ. ಯಾಕಂದರೆ ಇವತ್ತಿನ ನಿನ್ನೆಯ ಪಂದ್ಯದಲ್ಲಿ ನಾವು ಒಂದು ಸ್ವಲ್ಪ ಮೈನಸ್ಗಳನ್ನು ನೋಡಿದ್ದೀವಿ, ಪ್ಲಸ್ಗಳನ್ನು ನೋಡಿದ್ದೀವಿ. ಎಲ್ಲಿ ಬದಲಾವಣೆ ಮಾಡ್ಕೋಬೇಕು, ಬಾಲಿಂಗ್ ವಿಭಾಗದಲ್ಲಿ ಮಾಡ್ಕೋಬೇಕಾ, ಬ್ಯಾಟಿಂಗ್ ವಿಭಾಗದಲ್ಲಿ ಮಾಡ್ಕೋಬೇಕಾ? ನಿನ್ನೆ ಒಂದು ನೀವು ಒಳ್ಳೆ ಸಜೆಷನ್ ಹೇಳಿದ್ರಿ, 3-4 ಅಂದರೆ ಪಟೇದಾರ್ ಬರ್ತಾ ಇದ್ದಾರೆ, ಜಿತೇಶ್ ಶರ್ಮಾ ಬರ್ತಾ ಇದ್ದಾರೆ, ಅಗರ್ವಾಲ್ ಬರ್ತಾ ಇದ್ದಾರೆ, ಅಲ್ಲಿ ಮೈನಸ್ ಆಗ್ತಾ ಇದ್ದಾರೆ. ಒಬ್ಬ ಫಾರಿನ್ ಪ್ಲೇಯರ್ನ ಇನ್ಕ್ಲೂಡ್ ಮಾಡೋಣ. ನಿನ್ನೆ ನೋಡಿ ಲಿವಿಂಗ್ ಸ್ಟೋನ್ನ ಇನ್ಕ್ಲೂಡ್ ಮಾಡಿದ್ರು, ಬಟ್ ಅದು ಮೈನಸ್ಸೇ ಆಯ್ತು. ನಮಗೆ ಇನ್ನೂ ಏನು ಚೇಂಜಸ್ ಮಾಡಬಹುದಾಗಿತ್ತು ಪಾಟೀಲ್? ನಿನ್ನೆ ಲಿವಿಂಗ್ ಸ್ಟೋನ್ನ ಒಬ್ಬ ಆಲ್ರೌಂಡರ್ ಆಗಿ RCB ತೆಗೆದುಕೊಂಡಿರೋದು. ಬೌಲಿಂಗ್ ಮಾಡಿಸಲ್ಲ ಅಂತ ಹಾಗಿದ್ರೆ ನೀವು ಸೀಪರ್ಟ್ನ ಆಡಿಸ್ಬೋದಾಗಿತ್ತು. ಹೊಸ ಪ್ರತಿಭೆ, ನೀವು ಚಾನ್ಸ್ ಕೊಟ್ಟಿಲ್ಲ ಅವರಿಗೆ. 2 ಕೋಟಿ ಕೊಟ್ಟು ತಗೊಂಡು ಬೆಂಚಲ್ಲಿ ಕೂರ್ಸೋಕೆ ತಗೊಂಡಿದ್ದೀವಿ. ನೋಡು, ನಾವು ಬಂದ ತಕ್ಷಣನೇ ಅಗರ್ವಾಲ್ನ ಆಡಿಸಿದ್ವಿ. ಮೇ ಬಿ ಬೌಲಿಂಗಿಗೂ ಬಳಸ್ಕೋತೀವಪ್ಪ ನಾವು, ಆಲ್ರೌಂಡರ್ ಕೋಟ ಅಂದಿದ್ರೆ ಓಕೆ, ಲಿವಿಂಗ್ ಸ್ಟೋನ್ ಹಾಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಸೀಪರ್ಟ್ನ ಬಳಸ್ಬೋದಾಗಿತ್ತು. ಯಾಕಂದ್ರೆ ಹೊಸ ಅಸ್ತ್ರ ಬಿಟ್ಟಾಗ ಎದುರಾಳಿಗೆ ಅವ್ರನ್ನ ಜಡ್ಜ್ ಮಾಡೋದು ಕಷ್ಟ ಆಗಿರುತ್ತೆ. ಸೀಪರ್ಟ್ ಕೂಡ ಒಳ್ಳೆಯ ಪ್ಲೇಯರು. ಮೇ ಬಿ ಆ ಥರದೊಂದು ಬದಲಾವಣೆ ಮಾಡಬೇಕು. ಸ್ಪಾಂಟೇನಿಯಸ್ ಅಲ್ಲಿ ಕ್ಯಾಪ್ಟನ್ ಚೇಂಜಸ್ ಮಾಡಬೇಕು. ಕರ್ಕೊಂಡು ಬರಲೇಬೇಕಾಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ನೋಡೋಣ. ಓಕೆ, ಇದುವರೆಗೂ ಸಾಕಷ್ಟು ಮಾಹಿತಿ ಕೊಟ್ರಿ. RCB ಅಂತೂ ಎಲ್ಲ ಫ್ಯಾನ್ಸ್ ಖುಷಿಯಾಗಿದ್ದಾರೆ, ನೀವು ಖುಷಿಯಾಗಿದ್ದೀರಿ. ನೆಕ್ಸ್ಟ್ ಪಂದ್ಯ ಪಂಜಾಬ್ ಮೇಲಿದೆ. ಪಂಜಾಬ್ ಮೇಲೆ ಗೆಲುವನ್ನು ಸಾಧಿಸಿ ಡೈರೆಕ್ಟ್ ಆಗಿ ಫೈನಲ್ಗೆ ಎಂಟ್ರಿ ಕೊಡುತ್ತಾ RCB ಅನ್ನುವಂಥ ಕುತೂಹಲ ಇದೆ. ಅಷ್ಟೇ ಸ್ಟ್ರಾಂಗ್ ತಂಡ ನಮ್ದಿದೆ. ಅದ್ರ ಜೊತೆಗೆ GT ಮುಂಬೈ ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ, ಸಾಕಷ್ಟು ಕುತೂಹಲದ IPL 2025 ಆಗಲಿದೆ. ಕೊಹ್ಲಿಗೆ ಈ ಸರಿ ಕಪ್ನ ಗೆದ್ದು ಈ ಒಂದು ಜರ್ನಿ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಓಕೆ, ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.